ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಗೆ ಸ್ವಾಗತ. ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಅಸೈನ್ಮೆಂಟಲ್ಲಿ ಮೊದಲನೇ ಕ್ವಶನ್ನು ಯಾವುದು ಅಂತ ನೋಡೋಣ. ಕ್ವಶನ್ ನಂಬರ್ 1, ವಾಟ್ ಈಸ್ ದಿ ಪರ್ಪಸ್ ಆಫ್ ರಿಂಗ್ ಗೇಜ್? ರಿಂಗ್ ಗೇಜ್ನ ಪರ್ಪಸ್ ಏನು? ರಿಂಗ್ ಗೇಜನ್ನು ಯಾತಕ್ಕೆ ಯೂಸ್ ಮಾಡ್ತಾರೆ ಅಂತ, ಅದನ್ನು ಯಾತಕ್ಕೋಸ್ಕರ ಬಳಸ್ತೀವಿ, ಅದರ ಪರ್ಪಸ್ ಏನು, ಅಥವಾ ಅದರ ಕೆಲಸ ಏನು, ಅಥವಾ ಅದನ್ನು ನಾವು ಯಾತಕ್ಕೆ ಬಳಸ್ತೀವಿ? ಆನ್ಸರ್ ಎ, ಚೆಕ್ ದ ಔಟ್ಸೈಡ್ ಡಯಾಮೀಟರ್, ಚೆಕ್ ದಿ ರಿಂಗ್ ಹೋಲ್ಸ್ ಡಯಾಮೀಟರ್, ಚೆಕ್ ದಿ ಟೇಪರ್ಡ್ ಶಾಫ್ಟ್ ಡಯಾಮೀಟರ್, ಚೆಕ್ ದಿ ಔಟ್ಸೈಡ್ ಥ್ರೆಡ್. ನೋಡಿ, ಬರೀ ಅವನು ರಿಂಗ್ ಗೇಜ್ ಮಾತ್ರ ಕೇಳಿದ್ದಾನೆ. ಥ್ರೆಡ್ ರಿಂಗ್ ಗೇಜ್ ಅಂತ ಆಗಲಿ, ಟೇಪರ್ ರಿಂಗ್ ಗೇಜ್ ಅಂತ ಆಗಲಿ ಯಾವುದೂ ಕೊಟ್ಟಿಲ್ಲ ಅಲ್ವಾ? ಟೇಪರ್ ರಿಂಗ್ ಗೇಜ್ ಅಂತಲೂ ಕೊಟ್ಟಿಲ್ಲ, ಥ್ರೆಡ್ ರಿಂಗ್ ಗೇಜ್ ಅಂತಲೂ ಕೊಟ್ಟಿಲ್ಲ. ಸೊ ಅದರಿಂದ ಸಿ ಮತ್ತು ಡಿ ರೂಲ್ಡ್ ಔಟು. ಇನ್ನು ಚೆಕ್ ದಿ ರಿಂಗ್ ಹೋಲ್ಸ್ ಡಯಾಮೀಟರ್ ಅಂತ ಕೇಳಿದ್ದಾನೆ. ಹೋಲ್ಸ್ ಡಯಾಮೀಟ್ರನ್ನ ಚೆಕ್ ಮಾಡೋದಕ್ಕೆ ನಾವು ಪ್ಲಗ್ ಗೇಜನ್ನ ಯೂಸ್ ಮಾಡ್ತೀವಿ. ಹೋಲ್ಸ್ ಡಯಾಮೀಟ್ರನ್ನ ಚೆಕ್ ಮಾಡೋದಕ್ಕೆ ಪ್ಲಗ್ ಗೇಜನ್ನ ಯೂಸ್ ಮಾಡ್ತೀವಿ. ಸೊ ಆನ್ಸರ್ ಈಸ್ ಎ, ಚೆಕ್ ದಿ ಔಟ್ಸೈಡ್ ಡಯಾಮೀಟರ್. ಔಟ್ಸೈಡ್ ಡಯಾಮೀಟ್ರನ್ನ ಚೆಕ್ ಮಾಡೋದಕ್ಕೆ ರಿಂಗ್ ಗೇಜನ್ನ ಉಪಯೋಗಿಸ್ತೀವಿ. ಅದೇ ಔಟ್ಸೈಡ್ ಥ್ರೆಡ್ನ ಚೆಕ್ ಮಾಡೋಕ್ಕೆ ಅಂತ ಕೇಳಿದರೆ ಅಲ್ಲಿ ಚೆಕ್ ದಿ ಔಟ್ಸೈಡ್ ಥ್ರೆಡ್ಸ್ ಅಂತ ಹೇಳಬೇಕಾಗಿತ್ತು. ಅಥವಾ ಟೇಪರ್, ಔಟ್ಸೈಡ್ ಟೇಪರ್ಡ್ ಶಾಫ್ಟ್ ಡಯಾಮೀಟ್ರನ್ನ ಚೆಕ್ ಮಾಡೋಕ್ಕೆ ಅಂದಿದ್ರೆ ಆವಾಗ ಅಲ್ಲಿ ಟೇಪರ್ಡ್ ಶಾಫ್ಟ್ ಡಯಾಮೀಟ್ರ್ ಅಂತ ಹೇಳಬೇಕಾಗಿತ್ತು. ಈಗ ಅವನು ಬರೀ ರಿಂಗ್ ಗೇಜ್ ಮಾತ್ರ ಕೇಳಿದ್ದಾನೆ, ಅಂದರೆ ಪ್ಲೈನ್ ರಿಂಗ್ ಗೇಜ್. ಇದ್ರ ಒಳಗಡೆ ಥ್ರೆಡ್ ಆಗಲಿ ಅಥವಾ ಟೇಪರ್ ಆಗಲಿ ಏನೂ ಇರೋದಿಲ್ಲ. ಸೊ ಇದು ಔಟ್ಸೈಡ್ ಡಯಾಮೀಟ್ರನ್ನ ಚೆಕ್ ಮಾಡೋದಕ್ಕೋಸ್ಕರ ಉಪಯೋಗಿಸುವಂಥ ಒಂದು ಡಿವೈಸು, ಗೇಜ್. ಆ್ಯಂಡ್ the next question is, what is the range in individual radius gauges available? ಇಂಡಿವಿಜುವಲ್ ಗೇಜಸ್ ಅವೈಲಬಲ್ ನಮಗೆ ಸಿಗುತ್ತಲ್ಲ, ಅದರದ್ದು ರೇಂಜ್ ಏನು ಅಂತ. ಸ್ಟೆಪ್ ಆಫ್ 1 mm, ಸ್ಟೆಪ್ ಆಫ್ 1 mm ಅಂತಂದರೆ ಫಸ್ಟು 0, ಇದು 1 mm, ಆಮೇಲೆ 2 mm, ಆಮೇಲೆ 3 mm, ಆಮೇಲೆ 4 mm, ಈ ಥರ ಒಂದೊಂದು mm ಆ್ಯಡ್ ಆಗ್ತಾ ಹೋಗುತ್ತಲ್ಲ, ಅದನ್ನು ಸ್ಟೆಪ್ ಆಫ್ 1 mm ಅಂತ ಕರೀತಾನೆ. ಸ್ಟೆಪ್ ಆಫ್ 0.5 mm ಅಥವಾ 0.5 mm ಜಾಸ್ತಿ ಆಗುತ್ತಾ ಅಂತ. ಫಸ್ಟು 0.5 ಇರುತ್ತೆ, ಆಮೇಲೆ 1, ಆಮೇಲೆ 1.5, ಆಮೇಲೆ 2, ಆಮೇಲೆ 2.5, 3, 3.5, 4 ಈ ಥರ ಜಾಸ್ತಿ ಆಗುತ್ತಾ? ಅಥವಾ ಸ್ಟೆಪ್ ಆಫ್ 1.5 mm, ಅಥವಾ ಫಸ್ಟೇ 1.5 mm ಇರುತ್ತೆ, ಆಮೇಲೆ 3 mm ಇರುತ್ತೆ, ಆಮೇಲೆ 4.5 mm ಇರುತ್ತೆ, ಆ ಥರನ? ಅಥವಾ ಸ್ಟೆಪ್ ಆಫ್ 2 mm, ಅಥವಾ ಸ್ಟಾರ್ಟಿಂಗ್ 2 mm, ಆಮೇಲೆ 4 mm, ಆಮೇಲೆ 6 mm, ಆಮೇಲೆ 8 mm, ಆಮೇಲೆ 10 mm, ಆ ಥರ ಎರಡೆರಡು ಆಡ್ ಆಗ್ತಾ ಹೋಗುತ್ತಾ? ಯಾವ ಸ್ಟೆಪ್ಪಲ್ಲಿ ನೀವು ಅದು ರೇಡಿಯಸ್ ಗೇಜಸ್ಸು ನಮಗೆ ಸಿಗುತ್ತೆ? ದಿ ಆನ್ಸರ್ ಈಸ್ ಎ, ಸ್ಟೆಪ್ ಆಫ್ 1 mm. ಸ್ಟೆಪ್ ಆಫ್ 1 mm ಅಲ್ಲಿ ಸಿಗುತ್ತೆ. ವಾಟ್ ಈಸ್ ದ ಗೇಜ್ ಟು ಚೆಕ್ ಅಕ್ಸೆಪ್ಟಬಲ್ ಸೈಜ್ ಆನ್ ಎಕ್ಸ್ಟರ್ನಲ್ ಡಯಾಮೀಟರ್ ಆಫ್ ದ ಶಾಫ್ಟ್? What is the gauge to check acceptable size on external diameter of a shaft? ಇಲ್ಲಿ ಎಕ್ಸ್ಟರ್ನಲ್ ಡಯಾಮೀಟರ್ ಚೆಕ್ ಮಾಡೋದಕ್ಕೆ, ಶಾಫ್ಟ್ದು ಎಕ್ಸ್ಟರ್ನಲ್ ಡಯಾಮೀಟರ್ನ ಚೆಕ್ ಮಾಡೋದಕ್ಕೆ ಇಲ್ಲೊಂದು ಗೇಜ್ ಕೊಟ್ಟಿದ್ದಾನೆ. ಇದು ಯಾವ ಗೇಜು? ರಿಂಗ್ ಗೇಜ್, ಪ್ಲಗ್ ಗೇಜ್, ಇನ್ನರ್ ಥ್ರೆಡ್ ಗೇಜ್, ಟೇಪರ್ ಪ್ಲಗ್ ಗೇಜ್. ನೋಡಿ, ಪ್ಲಗ್ ಗೇಜ್ ಅಲ್ವೇ ಇಲ್ಲ, ಸೊ ಅದರಲ್ಲಿ ಟೇಪರು ಮತ್ತು ಪ್ಲಗ್ ಗೇಜು ಆ ಥರ ಇರೋದೇ ಇಲ್ಲ. ಇನ್ನರ್ ಥ್ರೆಡ್ ಗೇಜ್ ಒಳಗಡೆ ಥ್ರೆಡ್ ಇದೆಯಾ? ಇಲ್ಲ. ಸೊ ಇದು ರಿಂಗ್ ಗೇಜ್. ಮೊದಲನೇ ಕ್ವಶನಲ್ಲಿ ಇತ್ತಲ್ಲ, ಅದೇನೇ ಇದು ರಿಂಗ್ ಗೇಜ್. ಆನ್ಸರ್ ಈಸ್ ಎ, ರಿಂಗ್ ಗೇಜ್. ಆ್ಯಂಡ್ ವಾಟ್ ಈಸ್ ಯೂಸ್ ಟು ಚೆಕ್ ದಿ ಆ್ಯಕ್ಯುರಸಿ ಆಫ್ ಆನ್ ಎಕ್ಸ್ಟರ್ನಲ್ ಥ್ರೆಡ್? ಎಕ್ಸ್ಟರ್ನಲ್ ಥ್ರೆಡ್ಡನ್ನು ಚೆಕ್ ಮಾಡೋದಕ್ಕೆ ಏನನ್ನು ನಾವು ಯೂಸ್ ಮಾಡ್ತೀವಿ? ಪುನಃ ಅಲ್ಲಿಗೆ ಬರ್ತಾನೆ. ಟೇಪರ್ ಪ್ಲಗ್ ಗೇಜ್, ಸ್ನ್ಯಾಪ್ ಗೇಜ್, ಥ್ರೆಡ್ ರಿಂಗ್ ಗೇಜ್, ಥ್ರೆಡ್ ಪಿಚ್ ಗೇಜ್. ನೋಡಿ, ಚೆಕ್ ಮಾಡೋಕ್ಕೆ ಒಳಗಡೆ ಎಕ್ಸ್ಟರ್ನಲ್ ಥ್ರೆಡ್ಡನ್ನು ನಾವು ಆ್ಯಕ್ಯುರಸಿನ ಚೆಕ್ ಮಾಡೋದಕ್ಕೆ ಇಲ್ಲಿ ಚೆಕಿಂಗ್ ಅಂತಲೇ ಕೊಟ್ಟಿದ್ದಾನೆ, ಮೆಜರ್ಮೆಂಟ್ ಅಂತ ಎಲ್ಲೂ ಕೊಟ್ಟಿಲ್ಲ. ಸೊ ಚೆಕಿಂಗ್ಗೋಸ್ಕರ ನಾವು ಗೇಜಸ್ಗಳನ್ನೇ ಉಪಯೋಗಿಸೋದು. ಸೊ ಇಲ್ಲಿ ನೋಡಿ, ಎಕ್ಸ್ಟರ್ನಲ್ ಥ್ರೆಡ್ ಅಂತ ಕೊಟ್ಬಿಟ್ಟಿದ್ದಾನೆ. ಸೊ ಎಕ್ಸ್ಟರ್ನಲ್ ಥ್ರೆಡ್ ಅಂತ ಕೇಳಿದ್ರೆ ನಾವೇನು ಹೇಳಬೇಕು? ನಾನು ಫಸ್ಟ್ ಕ್ವಶನಲ್ಲೇ ಹೇಳಿದೆ, ಥ್ರೆಡ್ ರಿಂಗ್ ಗೇಜ್. ದಿ ಆನ್ಸರ್ ಈಸ್ ಸಿ, ಥ್ರೆಡ್ ರಿಂಗ್ ಗೇಜ್. ಬರೀ ಪ್ಲೈನ್ ರಿಂಗ್ ಗೇಜ್, ಅದು ಫಸ್ಟು ಬರೀ ರಿಂಗ್ ಗೇಜ್ ಅಂತ ಕೊಟ್ಬಿಟ್ಟಿದ್ದ ಮೊದಲನೇ ಕ್ವಶನಲ್ಲಿ. ಇಲ್ಲಿ ಎಕ್ಸ್ಟರ್ನಲ್ ಥ್ರೆಡ್ಡನ್ನು ಚೆಕ್ ಮಾಡೋಕ್ಕೆ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಥ್ರೆಡ್ ರಿಂಗ್ ಗೇಜು ಆನ್ಸರು.
ಬೈ ಚಾನ್ಸ್ ಟೇಪರ್ಡ್ ಎಕ್ಸ್ಟರ್ನಲ್ ಟೇಪರ್ ಇದು ಶಾಫ್ಟನ್ನು ಚೆಕ್ ಮಾಡಬೇಕಾದ್ರೆ ಅಂದಿದ್ರೆ ಆವಾಗ ನಾವು ಟೇಪರ್ ಪ್ಲಗ್ನ ನಾವು ಉಪಯೋಗಿಸ್ಬೇಕಾಗುತ್ತೆ. ಸೊ ಇವಾಗ ಕೇಳಿರೋ ಕ್ವಶನ್ಗೆ ಆನ್ಸರು ಥ್ರೆಡ್ ರಿಂಗ್ ಗೇಜ್. ದ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಫಿನಿಶಿಂಗ್ ಪ್ರೋಸೆಸ್ ಕ್ಯಾರಿಡ್ ಔಟ್ ವಿತ್ ಅಬ್ರೆಸಿವ್ ಸ್ಟಿಕ್ಸ್ ಟು ಕರೆಕ್ಟ್ ದಿ ಪ್ರೊಫೈಲ್ ಆಫ್ ಸಿಲಿಂಡ್ರಿಕಲ್ ಸರ್ಫೇಸ್? ಸಿಲಿಂಡ್ರಿಕಲ್ ಸರ್ಫೇಸ್ ಇರುತ್ತಲ್ಲ, ಆ ಸಿಲಿಂಡ್ರಿಕಲ್ ಸರ್ಫೇಸನ್ನ ಫಿನಿಶಿಂಗ್ ಕೊಡಬೇಕಾದ್ರೆ ಅಬ್ರೆಸಿವ್ ಸ್ಟಿಕ್ಸ್ನ ನಾವು ಯೂಸ್ ಮಾಡ್ತೀವಿ. ಅಬ್ರೆಸಿವ್ ಸ್ಟಿಕ್ಸ್ನ ಯೂಸ್ ಮಾಡ್ತೀವಿ ಆ ಸಿಲಿಂಡ್ರಿಕಲ್ ಸರ್ಫೇಸ್ನ ಫಿನಿಶಿಂಗ್ ಕೊಡೋಕ್ಕೆ. ವಾಟ್ ಈಸ್ ದ ಫಿನಿಶಿಂಗ್ ಪ್ರೋಸೆಸ್ ಕ್ಯಾರಿಡ್ ಔಟ್? ಅದಕ್ಕೊಂದು ಆ ಪ್ರೋಸೆಸ್ಗೊಂದು ಹೆಸರಿದೆ. ಆ ಪ್ರೋಸೆಸ್ಸು ಯಾವುದು? ಲ್ಯಾಪಿಂಗ್, ಹಾರ್ನಿಂಗ್, ಗ್ರೈಂಡಿಂಗ್ ಆ್ಯಂಡ್ ಫೈಲಿಂಗ್. ದಿ ಆನ್ಸರ್ ಈಸ್ ಬಿ, ಹಾರ್ನಿಂಗ್. ಸಿಲಿಂಡ್ರಿಕಲ್ ಒಳಗಡೆ ನಾವು ಪೂರ್ತಿ ಫೈನ್ ಫಿನಿಶಿಂಗ್ ಕೊಡೋದಕ್ಕೆ ಅಬ್ರೆಸಿವ್ ಸ್ಟಿಕ್ಸ್ನ ಯೂಸ್ ಮಾಡೋದು ಹಾರ್ನಿಂಗಲ್ಲಿ. ಅಬ್ರೆಸಿವ್ ಸ್ಟಿಕ್ಸ್ನ ಯೂಸ್ ಮಾಡೋದು ಹಾರ್ನಿಂಗಲ್ಲಿ. ಅಬ್ರೆಸಿವ್ ಸ್ಟಿಕ್ಸ್, ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಮುಂದಿನ ಕ್ವಶನ್ನು, ವಿಚ್ ಲ್ಯಾಪಿಂಗ್ ಮೆಟೀರಿಯಲ್ ಯೂಸ್ಡ್ ಫಾರ್ ಈಸಿ ಚಾರ್ಜಿಂಗ್ ಆ್ಯಂಡ್ ರ್ಯಾಪಿಡ್ ಕಟಿಂಗ್? ಯಾವ ಲ್ಯಾಪಿಂಗ್ ಮೆಟೀರಿಯಲ್ನ ನಾವು ಈಸಿಯಾಗಿ ಆ ಲ್ಯಾಪ್ಗೆ ಚಾರ್ಜ್ ಮಾಡಬೇಕಲ್ಲ, ಅಬ್ರೆಸಿವ್ನೆಲ್ಲ ಅಂಟಿಸ್ಬೇಕಲ್ಲ, ಅದನ್ನು ಚಾರ್ಜಿಂಗ್ ಅಂತ ಕರೆಯೋದು. ಈಸಿಯಾಗಿ ಚಾರ್ಜ್ ಆಗುತ್ತೆ ಮತ್ತು ಅದರಲ್ಲಿ ಕಟಿಂಗು ಫಾಸ್ಟಾಗಿ ಆಗುತ್ತೆ. ಅದು ಯಾವ ಮೆಟೀರಿಯಲ್ಲು? ಎ ಕ್ಯಾಸ್ಟ್ ಐರನ್, ಬಿ ಕಾಪರ್ ಆ್ಯಂಡ್ ಬ್ರಾಸ್, ಸಿ ಕ್ಲೋಸ್ ಗ್ರೈಂಡ್ ಐರನ್ ಆ್ಯಂಡ್ ವೈಟ್ ಕ್ಯಾಸ್ಟ್ ಐರನ್. ದಿ ಆನ್ಸರ್ ಈಸ್ ಬಿ, ಕಾಪರ್ ಆ್ಯಂಡ್ ಬ್ರಾಸ್. ಈ ಗ್ರೈನ್ಸಲ್ಲೇ ಬಂದಾಗ ಕ್ಯಾಸ್ಟ್ ಐರನ್ನು ಎಂದೂ ಬರೋದಿಲ್ಲ. ಕ್ಯಾಸ್ಟ್ ಐರನ್ನು ಎಂದೂ ಬರೋದಿಲ್ಲ. ಯಾವ ಥರದ ಕ್ಯಾಸ್ಟ್ ಐರನ್ ಆದರೂ ಬರೋದಿಲ್ಲ ಗ್ರೈನ್ಸ್ಗಳಿಗೆ ಸಂಬಂಧಪಟ್ಟಂಗೆ. ಸೊ ಅವಾಗ ಎರಡು ಆನ್ಸರ್ ಇಲ್ಲಿ ಇಲ್ಲವೇ ಇಲ್ಲ. ಈಸಿಯಾಗಿ ಇನ್ನೆರಡು ವರ್ಡಲ್ಲಿ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಲ್ಯಾಪ್ ಮೆಟೀರಿಯಲ್ ಇನ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಕ್ಯಾನ್ ಬಿ ಎಕ್ಸ್ಪ್ಯಾಂಡೆಡ್ ಇಫ್ ವರ್ನ್ ಔಟ್? ಯಾವ ಲ್ಯಾಪ್ ಮೆಟೀರಿಯಲ್ಲು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಅಂದರೆ ಕಾಸ್ಟ್ಲಿ ಆಗಿರುತ್ತೆ, ಮತ್ತು ಅದನ್ನು ವಾರ್ನ್ ಔಟ್ ಅಂದರೆ ಹಾಳಾದಾಗ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಯಾವ ಮೆಟೀರಿಯಲಪ್ಪ ಅದು ಅಂದರೆ ಬ್ರಾಸ್, ಕ್ಯಾಸ್ಟ್ ಐರನ್, ಲೆಡ್ ಮತ್ತು ಬ್ರಾನ್ಸ್. ದಿ ಆನ್ಸರ್ ಈಸ್ ಸಿ, ಲೆಡ್. ನೆಕ್ಸ್ಟ್, ವಿಚ್ ಟೈಪ್ ಆಫ್ ಅಬ್ರೆಸಿವ್ ಮೆಟೀರಿಯಲ್ ಯೂಸ್ಡ್ ಫಾರ್ ಲ್ಯಾಪಿಂಗ್ ಹಾರ್ಡನ್ಡ್ ಸ್ಟೀಲ್ ಆ್ಯಂಡ್ ಹೆವಿ ಸ್ಟಾಕ್ ರಿಮೂವಲ್? ಯಾವ ಅಬ್ರೆಸಿವ್ ಮೆಟೀರಿಯಲ್, ನಾವು ಅಬ್ರೆಸಿವೆಲ್ಲ ಯೂಸ್ ಮಾಡ್ತೀವಲ್ಲ ಸಣ್ಣ ಸಣ್ಣ ಗ್ರೈನ್ಸು, ಅದರಲ್ಲಿ ಲ್ಯಾಪಿಂಗಿಗೆ ಯಾವ ಮೆಟೀರಿಯಲ್ ಅಬ್ರೆಸಿವ್ ಯಾವ ಮೆಟೀರಿಯಲ್ದು ನಾವು ಯೂಸ್ ಮಾಡ್ತೀವಿ ಯಾವಾಗ ಅಂದರೆ ಹಾರ್ಡನ್ ಸ್ಟೀಲ್. ಮತ್ತು ಜಾಸ್ತಿ ಸ್ಟಾಕ್ಸ್ನ ರಿಮೂವ್ ಮಾಡಬೇಕದು, ಬೇಗ ರಿಮೂವ್ ಮಾಡಬೇಕು. ಅಂಥ ಟೈಮಲ್ಲಿ ಹಾರ್ಡನ್ ಸ್ಟೀಲ್ನಲ್ಲಿರೋಂಥ ಹೆವಿ ಸ್ಟಾಕ್ನ ರಿಮೂವ್ ಮಾಡೋಕ್ಕೆ ಯಾವ ಟೈಪ್ ಆಫ್ ಅಬ್ರೆಸಿವ್ ಮೆಟೀರಿಯಲ್ನ ಯೂಸ್ ಮಾಡ್ತೀವಿ ಅಂತ ಇದು ಕ್ವಶನ್ನು. ಸಿಲಿಕಾನ್ ಕಾರ್ಬೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಬೋರಾನ್ ಕಾರ್ಬೈಡ್, ಡೈಮಂಡ್. ದಿ ಆನ್ಸರ್ ಈಸ್ ಎ, ಸಿಲಿಕಾನ್ ಕಾರ್ಬೈಡ್. ಈ ಮೆಟೀರಿಯಲ್ನ ಯೂಸ್ ಮಾಡಿ ನಾವು ಈ ಮೆಟೀರಿಯಲ್ ಅಬ್ರೆಸಿವ್ನ ಯೂಸ್ ಮಾಡಿದ್ರೆ ಹಾರ್ಡನ್ ಸ್ಟೀಲಲ್ಲಿ ನಾವು ಲ್ಯಾಪಿಂಗ್ ಮಾಡ್ಬೋದು. ಆಮೇಲೆ ಸ್ಟಾಕ್ ರಿಮೂವಲ್ ಕೂಡ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ವಾಟ್ ಈಸ್ ಅಬ್ರೆಸಿವ್ ಯೂಸ್ಡ್ ಫಾರ್ ಲ್ಯಾಪಿಂಗ್ ಸಾಫ್ಟ್ ಸ್ಟೀಲ್ ಆ್ಯಂಡ್ ನಾನ್ ಫೆರಸ್ ಮೆಟಲ್ಸ್? ಅಲ್ಲಿ ಹಾರ್ಡ್ ಮೆಟಲ್ಗೆ ಸಂಬಂಧಪಟ್ಟಂಗೆ ಕೇಳಿದ ಲಾಸ್ಟ್ ಕ್ವಶನ್ನು. ಇದು ಸಾಫ್ಟ್ ಮೆಟಲ್ಗೆ, ಸಾಫ್ಟ್ ಸ್ಟೀಲ್ ಮತ್ತು ನಾನ್ ಫೆರಸ್ ಮೆಟಲ್ಗೆ ಯಾವ ಅಬ್ರೆಸಿವ್ನ ನಾವು ಯೂಸ್ ಮಾಡ್ತೀವಿ? ಸಿಲಿಕಾನ್ ಕಾರ್ಬೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಬೋರಾನ್ ಕಾರ್ಬೈಡ್, ಫ್ಯೂಸ್ಡ್ ಅಲ್ಯೂಮಿನಿಯಂ. ದಿ ಆನ್ಸರ್ ಈಸ್ ಫ್ಯೂಸ್ಡ್ ಅಲ್ಯೂಮಿನಿಯಂ. ಕ್ವಶನ್ ನಂಬರ್ 10, ವಿಚ್ ಅಬ್ರೆಸಿವ್ ಈಸ್ ಯೂಸ್ಡ್ ಫಾರ್ ಲ್ಯಾಪಿಂಗ್ ಡೈಸ್ ಆ್ಯಂಡ್ ಗೇಜಸ್? ಯಾವ ಅಬ್ರೆಸಿವ್ನ ನಾವು ಲ್ಯಾಪಿಂಗ್ ಮಾಡುವಾಗ ಯೂಸ್ ಮಾಡ್ತೀವಿ ಯಾವಾಗಪ್ಪ ಅಂದರೆ ಡೈಸು ಮತ್ತು ಗೇಜಸ್ನ ನಾವು ಲ್ಯಾಪಿಂಗ್ ಮಾಡಬೇಕಾದ್ರೆ ಯಾವ ಅಬ್ರೆಸಿವ್ನ ನಾವು ಯೂಸ್ ಮಾಡ್ತೀವಿ ಅಂತ ಕ್ವಶನ್ನು.
ಎ ಬೋರಾನ್ ಕಾರ್ಬೈಡ್, ಸಿಲಿಕಾನ್ ಕಾರ್ಬೈಡ್, ಡೈಮಂಡ್, ಅಲ್ಯೂಮಿನಿಯಂ ಆಕ್ಸೈಡ್. ದಿ ಆನ್ಸರ್ ಈಸ್ ಎ ಬೋರಾನ್ ಕಾರ್ಬೈಡ್. ಡೈಸು ಮತ್ತು ಗೇಜಸ್ನ ನಾವು ಲ್ಯಾಪಿಂಗ್ ಮಾಡ್ಬೇಕಾದ್ರೆ ಯೂಸ್ ಮಾಡುವಂಥ ಅಬ್ರೆಸಿವ್ಸು. ಇದೊಂಚೂರು ಜ್ಞಾಪಕ ಇಟ್ಕೊಳ್ಳಿ, ಇದನ್ನು ಕೇಳ್ತಾನೆ ಕ್ವಶನ್. 11th question is, which is the hardest of all abrasive material and used for lapping tungsten carbide? ಟಂಗ್ಸ್ಟನ್ ಕಾರ್ಬೈಡ್ನ ಲ್ಯಾಪಿಂಗ್ ಮಾಡಬೇಕಾದ್ರೆ ಯಾವ ಮೆಟೀರಿಯಲ್ನ ನಾವು ಯೂಸ್ ಮಾಡ್ತೀವಿ, ಮತ್ತು ಅದು ತುಂಬ ಹಾರ್ಡೆಸ್ಟ್ ಅಬ್ರೆಸಿವ್ ಆಗಿರುತ್ತೆ. ಅದನ್ನು ನಾವು ಟಂಗ್ಸ್ಟನ್ ಕಾರ್ಬೈಡ್ನ ಲ್ಯಾಪಿಂಗ್ ಮಾಡೋದಕ್ಕೆ ಈ ಹಾರ್ಡೆಸ್ಟ್ ಮೆಟೀರಿಯಲ್ನ ನಾವು ಯೂಸ್ ಮಾಡ್ತೀವಿ ಅಬ್ರೆಸಿವ್ನ. ಸೊ ಅದು ಯಾವುದು? ಸಿಲಿಕಾನ್ ಕಾರ್ಬೈಡ್, ಬೋರಾನ್ ಕಾರ್ಬೈಡ್, ಡೈಮಂಡ್, ಅಲ್ಯೂಮಿನಿಯಂ ಆಕ್ಸೈಡ್. ಸಿ. ಆನ್ಸರ್ ಈಸ್ ಸಿ. ಇದು ಹಾರ್ಡೆಸ್ಟ್ ಅಬ್ರೆಸಿವ್, ತುಂಬ ಹಾರ್ಡ್ ಇದು ಅಬ್ರೆಸಿವ್. ಯಾವ ಮೆಟೀರಿಯಲಲ್ಲೂ ಕಟ್ಟಾಗದೇ ಇರೋವಂಥದ್ದು ಇದರಲ್ಲಿ ಕಟ್ಟಾಗ್ಬಿಡುತ್ತೆ. ಡೈಮಂಡು ಕೇಳಿದಿರಲ್ವಾ, ಆ ಡೈಮಂಡು ತುಂಬ ಹಾರ್ಡೆಸ್ಟ್ ಅಬ್ರೆಸಿವ್. ಮತ್ತು ಟಂಗ್ಸ್ಟನ್ ಕಾರ್ಬೈಡ್ನ ಲ್ಯಾಪಿಂಗ್ ಮಾಡಬೇಕಾದ್ರೆ ಈ ಡೈಮಂಡ್ ಅಬ್ರೆಸಿವ್ನೇ ನಾವು ಯೂಸ್ ಮಾಡಬೇಕು. The next question, name the abrasive used for lapping accurately, finishing very small holes. ಸಣ್ಣ ಹೋಲ್ಸ್ಗಳನ್ನ ಫಿನಿಷಿಂಗ್ ಮಾಡಬೇಕಾದ್ರೆ ಯಾವ ಅಬ್ರೆಸಿವ್ ಯೂಸ್ ಮಾಡಿ ನಾವು ಲ್ಯಾಪಿಂಗ್ ಮಾಡ್ತೀವಿ? ಸಿಲಿಕಾನ್ ಕಾರ್ಬೈಡ್, ಡೈಮಂಡ್, ಬೋರಾನ್ ಕಾರ್ಬೈಡ್, ಅಲ್ಯೂಮಿನಿಯಂ ಆಕ್ಸೈಡ್. ದಿ ಆನ್ಸರ್ ಇಸ್ ಬಿ, ಡೈಮಂಡ್. 13ನೇ ಕ್ವಶನು, ವಾಟ್ ಈಸ್ ದ ಪರ್ಪಸ್ ಆಫ್ ಲ್ಯಾಪಿಂಗ್ ವೆಹಿಕಲ್ಸ್? ಲ್ಯಾಪಿಂಗ್ ವೆಹಿಕಲ್ದು ಪರ್ಪಸ್ ಏನು? ರೆಗ್ಯುಲೇಟ್ ಕಟಿಂಗ್ ಆ್ಯಕ್ಷನ್ ಆ್ಯಂಡ್ ಲೂಬ್ರಿಕೇಟ್ ಸರ್ಫೇಸ್, ಸ್ಮೂತ್ ಎಫೆಕ್ಟಿವ್ ಆಪರೇಷನ್, ಇಂಪ್ರೂವ್ಸ್ ಡೈಮೆನ್ಷನಲ್ ಅಕ್ಯುರಸಿ, ಇಂಪ್ರೂವ್ಸ್ ಕಟಿಂಗ್ ಎಬಿಲಿಟಿ. ದಿ ಆನ್ಸರ್ ಈಸ್ ಎ, ರೆಗ್ಯುಲೇಟ್ ಕಟಿಂಗ್ ಆ್ಯಕ್ಷನ್ ಆ್ಯಂಡ್ ಲೂಬ್ರಿಕೇಟ್ ಸರ್ಫೇಸ್. ಅವು ಲ್ಯಾಪಿಂಗ್ ವೆಹಿಕಲ್ದು ಕೆಲಸ ಕಟಿಂಗ್ನ ರೆಗ್ಯುಲೇಟ್ ಮಾಡೋದು ಕಟಿಂಗ್ ಆ್ಯಕ್ಷನ್ನ, ಮತ್ತು ಅಲ್ಲಿ ಲೂಬ್ರಿಕೇಟ್ ಮಾಡ್ತಾ ಇರಬೇಕು. ಲೂಬ್ರಿಕೇಟ್ ಆಗ್ತಾಯಿದ್ರೆ ನಿಮಗೆ ಲ್ಯಾಪಿಂಗು ಈಸಿಯಾಗಿ ಆಗ್ತಾ ಇರುತ್ತೆ, ಸಲೀಸಾಗಿ ಆಗ್ತಾ ಇರುತ್ತೆ. ಓಕೆ. ಕ್ವಶನ್ ನಂಬರ್ 14th, ವಿಚ್ ಲ್ಯಾಪಿಂಗ್ ವೆಹಿಕಲ್ ಈಸ್ ಯೂಸ್ಡ್ ಫಾರ್ ಲ್ಯಾಪಿಂಗ್ ಕಾಪರ್ ಆ್ಯಂಡ್ ಇಟ್ಸ್ ಅಲಾಯ್ಸ್? ಕಾಪರ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಲಾಯ್ಸ್ನ ಲ್ಯಾಪಿಂಗ್ ಮಾಡಬೇಕಾದ್ರೆ ಯಾವ ಲ್ಯಾಪಿಂಗ್ ವೆಹಿಕಲ್ನ ನಾವು ಯೂಸ್ ಮಾಡ್ತೀವಿ? ವೆಜಿಟಬಲ್ ಆಯಿಲ್, ಮಷಿನ್ ಆಯಿಲ್, ಸಾಲ್ಯುಬಲ್ ಆಯಿಲ್ ಆ್ಯಂಡ್ ಪೆಟ್ರೋಲಿಯಂ ಜೆಲ್ಲಿ. ದಿ ಆನ್ಸರ್ ಈಸ್ ಸಿ, ಸಾಲ್ಯುಬಲ್ ಆಯಿಲ್. ಸಾಲ್ಯುಬಲ್ ಆಯಿಲ್ನ ಹಾಕ್ಕೊಂಡು ನಾವು ಅಲ್ಲಿ ಲ್ಯಾಪಿಂಗ್ ಮಾಡ್ತೀವಿ. ಕಾಪರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಲಾಯ್ಸ್ನ ನಾವು ಲ್ಯಾಪಿಂಗ್ ಮಾಡಬೇಕಾದಾಗ. ಸೊ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ದಿ ಪರ್ಪಸ್ ಆಫ್ ಲ್ಯಾಪಿಂಗ್ ಟೂಲ್? ಈ ಟೂಲ್ದು ಏನು ಪರ್ಪಸ್ಸು? ಈ ಲ್ಯಾಪಿಂಗ್ ಟೂಲ್ದು ಏನು ಪರ್ಪಸ್ಸು ಅಂತ ಕೇಳಿದ್ದಾನೆ. ಈ ಲ್ಯಾಪಿಂಗ್ ಟೂಲ್ದು ಪರ್ಪಸ್ ಏನಪ್ಪ? ಎ, ಲ್ಯಾಪಿಂಗ್ ಟೂಲ್ ಫಾರ್ ಎಕ್ಸ್ಟರ್ನಲ್ ಸರ್ಫೇಸ್, ಲ್ಯಾಪಿಂಗ್ ಟೂಲ್ ಫಾರ್ ಇಂಟರ್ನಲ್ ಸರ್ಫೇಸ್, ಲ್ಯಾಪಿಂಗ್ ಟೂಲ್ ಫಾರ್ ಎಕ್ಸ್ಟರ್ನಲ್ ಸಿಲಿಂಡ್ರಿಕಲ್ ಸರ್ಫೇಸ್, ಲ್ಯಾಪಿಂಗ್ ಟೂಲ್ ಫಾರ್ ಇಂಟರ್ನಲ್ ಸಿಲಿಂಡ್ರಿಕಲ್ ಸರ್ಫೇಸ್. ನೋಡಿ ಇಲ್ಲಿ, ಇದು ಹೋಲ್ ಒಳಗಡೆ ತಾನೇ ನಾವು ಲ್ಯಾಪಿಂಗ್ ಮಾಡೋದು. ಸೊ ಅದರಿಂದ ಇದನ್ನು ಈಸಿಯಾಗಿ ನಾವು ಕಂಡುಹಿಡಿಬೋದು. ಲ್ಯಾಪಿಂಗ್ ಟೂಲ್ ಫಾರ್ ಎಕ್ಸ್ಟರ್ನಲ್ ಸರ್ಫೇಸ್, ಬರೀ ಎಕ್ಸ್ಟರ್ನಲ್ ಸರ್ಫೇಸ್ನ ಲ್ಯಾಪ್ ಮಾಡೋಕ್ಕಾಗುತ್ತೆ ಇದರಲ್ಲಿ? ಸಾಧ್ಯ ಇಲ್ಲ. ಇಂಟರ್ನಲ್ಲು ನೋ ಚಾನ್ಸ್. ಮತ್ತು ಲ್ಯಾಪಿಂಗ್ ಟೂಲ್ ಫಾರ್ ಇಂಟರ್ನಲ್ ಸಿಲಿಂಡ್ರಿಕಲ್ ಸರ್ಫೇಸ್ನು ನೋ ಚಾನ್ಸ್. ಸೊ ಆನ್ಸರ್ ಈಸ್ ಲ್ಯಾಪಿಂಗ್ ಟೂಲ್ ಫಾರ್ ಎಕ್ಸ್ಟರ್ನಲ್ ಸಿಲಿಂಡ್ರಿಕಲ್ ಸರ್ಫೇಸ್. ಅಂದರೆ ರೌಂಡಕ್ಕಿರೋವಂಥ ಎಕ್ಸ್ಟರ್ನಲ್ ಸರ್ಫೇಸನ್ನು ಲ್ಯಾಪಿಂಗ್ ಮಾಡೋಕ್ಕೆ ಉಪಯೋಗಿಸುವಂಥ ಟೂಲು. 16ನೇ ಕ್ವಶನು, ವೈ ಸ್ಲಾಟ್ಸ್ ಆರ್ ಪ್ರೊವೈಡೆಡ್ ಇನ್ ದಿ ಅಡ್ಜಸ್ಟಬಲ್ ರಿಂಗ್ ಲ್ಯಾಪ್? ರಿಂಗ್ ಲ್ಯಾಪಲ್ಲಿ ಯಾಕೆ ಸ್ಲಾಟ್ಸ್ಗಳನ್ನ ಕೊಟ್ಟಿದ್ದಾನೆ? ಈ ಹಿಂದೆ ನಾವು ಅಸೈನ್ಮೆಂಟ್ ಮಾಡಿದ್ರಲ್ಲಿ ಈ ಲ್ಯಾಪಲ್ಲಿ ಸ್ಲಿಟ್ ಯಾಕೆ ಕೊಟ್ಟಿರ್ತಾನೆ ಅಂತ ಕೇಳಿದ್ದ. ಆ ಸ್ಲಿಟ್ಟು ಮತ್ತು ಇದು ಸ್ಲಾಟು ಎರಡಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ಲಿಟ್ಟು ಬೇರೆ,
ಅದು ಡೈಮೆನ್ಷನ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಈ ಸ್ಲಾಟೇ ಬೇರೆ. ಸೊ ನಮ್ಮ ಆಪ್ಷನ್ಸು ಪರ್ಮಿಟ್ ಕ್ಲಿಯರೆನ್ಸ್ ಟು ರಿಟೈನ್ ಲ್ಯಾಪಿಂಗ್ ಕಾಂಪೌಂಡ್, permit feeding of lapping compound for lubrication. The answer is C. Permit feeding of lapping compound. ಈ ಸ್ಲಾಟ್ಸ್ ಏನಕ್ಕಪ್ಪ ಇರುತ್ತೆ ಅಂತಂದರೆ ಲ್ಯಾಪಿಂಗ್ ಕಾಂಪೌಂಡನ್ನ ಫೀಡ್ ಮಾಡೋಕ್ಕೋಸ್ಕರ ಇರುತ್ತೆ. ಸ್ಲಾಟ್ಸ್ಗಳು ಸ್ಲಿಟ್ ಬೇರೆ, ಸ್ಲಾಟ್ಸ್ಗಳು ಬೇರೆ, ಅದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ವಾಟ್ ಈಸ್ ದ ಟೆಂಪ್ರೇಚರ್ ದಟ್ ಚೇಂಜ್ ಆಫ್ ಸ್ಟ್ರಕ್ಚರ್ ಟು ಆಸ್ಟನೈಟ್ ಸ್ಟಾರ್ಟ್ಸ್ ಅಟ್ 723 ಡಿಗ್ರಿ ಸೆಂಟಿಗ್ರೇಡ್ ಇನ್ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್? ಆಪ್ಷನ್ ನೋಡೋಣ. ಲೋಯರ್ ಕ್ರಿಟಿಕಲ್ ಟೆಂಪರೇಚರ್, ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್, ಮೆಲ್ಟಿಂಗ್ ಟೆಂಪರೇಚರ್, ಕ್ರಿಟಿಕಲ್ ಟೆಂಪರೇಚರ್. ಇಲ್ಲಿ ನೋಡಿ, ಇವನೇನು ಕ್ವಶನ್ ಕೇಳಿದ್ದಾನಂದರೆ ಇನ್ನೊಂದು ಸಲ ಓದ್ಕೋಬೇಕು ನೀವು. ವಾಟ್ ಈಸ್ ದಿ ಟೆಂಪರೇಚರ್ that changes of structure to austenite starts at 723 degree in heat treatment process ಅಂತ. ಅಂದರೆ ನಾವು ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಮಾಡುವಾಗ ಈ 723 ಡಿಗ್ರಿಗೆ ಬಂದಾಗ, ಮೆಟಲ್ಲು ಹೀಟ್ ಆದಾಗ ಈ 723 ಡಿಗ್ರಿಯಿಂದ ಮುಂದಕ್ಕೆ ಹೋಗುವಾಗ ನಮಗೆ ಸ್ಟ್ರಕ್ಚರು ಚೇಂಜ್ ಆಗೋಕ್ಕೆ ಶುರು ಆಗುತ್ತೆ. ಅದನ್ನು ಆಸ್ಟನೈಟ್ ಅಂತ ಕರಿತೀವಿ. ಆಸ್ಟನೈಟ್ ಸ್ಟಾರ್ಟ್ ಆಗುತ್ತಲ್ವ, ಅದಕ್ಕೆ 723 ಡಿಗ್ರಿ ಸೆಂಟಿಗ್ರೇಡಿಂದ ಶುರು ಆಗುತ್ತೆ. ಆವಾಗ ಆ ಪಾಯಿಂಟನ್ನ, ಆ ಟೆಂಪರೇಚರ್ನ, ಆ 723 ಡಿಗ್ರಿ ಟೆಂಪರೇಚರ್ನ ಏನಂತ ಕರಿತೀವಿ ನಾವು ಅಂತ. ಆ 723 ಡಿಗ್ರಿ ಟೆಂಪರೇಚರು ಏನು? ಲೋಯರ್ ಕ್ರಿಟಿಕಲ್ ಟೆಂಪರೇಚರಾ, ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರಾ, ಮೆಲ್ಟಿಂಗ್ ಟೆಂಪರೇಚರಾ, ಕ್ರಿಟಿಕಲ್ ಟೆಂಪರೇಚರಾ ಅಂತ. ಇಲ್ಲಿ ನೋಡಿ, ಮೆಲ್ಟಿಂಗ್ ಟೆಂಪರೇಚರ್ ಅದು ಮೆಲ್ಟ್ ಆಗ್ಬಿಡುತ್ತಾ? ಇಲ್ಲ. ಮತ್ತು ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಮೇಲ್ಗಡೆದು, ಕ್ರಿಟಿಕಲ್ ಟೆಂಪರೇಚರ್ ಅಲ್ಲ. ಸೊ ಆನ್ಸರ್ ಈಸ್ ಎ, ಲೋಯರ್ ಕ್ರಿಟಿಕಲ್ ಟೆಂಪರೇಚರ್. ಲೋಯರ್ ಕ್ರಿಟಿಕಲ್ ಟೆಂಪರೇಚರ್. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಒಂದೆರಡು ಕ್ವಶನ್ ಬರುತ್ತೆ. ಓಕೆ, ಇದರಲ್ಲಿ ನಾವು ಹೀಟ್ ಟ್ರೀಟ್ಮೆಂಟ್ ಮಾಡುವಾಗ ಎನಿ ಚೇಂಜಸ್, ಪ್ಲೈನ್ ಕಾರ್ಬನ್ ಸ್ಟೀಲು ನಮಗೆ ಚೇಂಜಸ್ಗೆ ಶುರು ಆಗೋದು 723 ಡಿಗ್ರಿ ಹೀಟು 723 ಡಿಗ್ರಿ ದಾಟಕ್ಕೆ ಶುರು ಮಾಡಿದ್ಮೇಲೆ ಅಲ್ಲಿ ನಮಗೆ ಚೇಂಜಸ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಆ 723 ಡಿಗ್ರಿಯಿಂದ ಶುರು ಆಗುತ್ತಲ್ಲ ಚೇಂಜಸ್ ಆಗೋಕ್ಕೆ, ಅದನ್ನು ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ ಅಂತ ಕರೀತಾರೆ. ಅಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಅದು ಹೋಗಿ ಆ ಸ್ಟ್ರಕ್ಚರ್ ಪೂರ್ತಿ ಚೇಂಜ್ ಆಗೋಗುತ್ತೆ. ಯಾವುದೋ ಒಂದು ಪಾಯಿಂಟಲ್ಲಿ, ಯಾವುದೋ ಒಂದು ಟೆಂಪರೇಚರ್ಲಿ ಎಲ್ಲೋ ಒಂದು ಕಡೆ ಅಲ್ಲಿ ಪೂರ್ತಿ ಚೇಂಜ್ ಆಗೋಗುತ್ತೆ. ಅದನ್ನು ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ಅಂತ ಕರೀತಾರೆ. ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರು ಒಂದೇ ಇರೋದಿಲ್ಲ. ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ ಒಂದೇ ಇರುತ್ತೆ, ಆದರೆ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರು ಆ ಸ್ಟೀಲಲ್ಲಿ ಎಷ್ಟು ಕಾರ್ಬನ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರು ವೇರಿ ಆಗುತ್ತೆ, ಅದು ಒಂದೇ ಇರೋದಿಲ್ಲ. 723 ಡಿಗ್ರಿ ಥರ ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ ಅಲ್ಲಿಂದ ಶುರು ಆಗುತ್ತಲ್ಲ, ಕೆಲವು 760 ಡಿಗ್ರಿಗೆ ಕಂಪ್ಲೀಟ್ ಆಗ್ಬೋದು, ಕೆಲವು 800 ತನಕ ತೊಗೊಂಡೋಗ್ಬೋದು. ಸೊ ಅದು ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರು. ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರು ಒಂದೇ ಇರೋದಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದಿ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಇಫ್ ದ ಸ್ಟೀಲ್ ಹೀಟೆಡ್ ಅಬೌವ್ ಕ್ರಿಟಿಕಲ್ ರೇಂಜ್ ಆ್ಯಂಡ್ ಸೋಕಿಂಗ್ ಇಟ್ ಫಾರ್ ಸಫಿಷಿಯೆಂಟ್ ಟೈಮ್ ಟು ಅಲೋ ನೆಸಸರಿ ಚೇಂಜಸ್ ಟು ಅಕರ್ ಫಾರ್ ಕೂಲಿಂಗ್ ಇಟ್ ವೆರಿ ಸ್ಲೋಲಿ ವಿತಿನ್ ದ ಫರ್ನೇಸ್? ಅಂದರೆ ನಾವು ಹೀಟ್ ಟ್ರೀಟ್ಮೆಂಟ್ ಮಾಡುವಾಗ ಫರ್ನೇಸಲ್ಲಿ ಇಟ್ಬಿಟ್ಟು, ಮೆಟಲ್ನ ಫರ್ನೇಸಲ್ಲಿ ಇಟ್ಬಿಟ್ಟು ಹೀಟ್ ಮಾಡ್ತೀವಿ. ಆ ಹೀಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ 723 ಡಿಗ್ರಿಯಿಂದ ಅದು ಲೋಯರ್ ಕ್ರಿಟಿಕಲ್ ಟೆಂಪ್ರೇಚರ್ಗೆ ಬಂದು ಅಲ್ಲಿಂದ ಸ್ಟ್ರಕ್ಚರು ಚೇಂಜ್ ಆಗೋಕ್ಕೆ ಶುರುವಾಗಿ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ನ ತಲುಪಿ, ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ತಲುಪಿದ್ಮೇಲೆ ಪೂರ್ತಿ ಚೇಂಜ್ ಆಗೋಗುತ್ತೆ ಸ್ಟ್ರಕ್ಚರೆಲ್ಲ. ಪೂರ್ತಿ ಅಲ್ಲಿ ಚೇಂಜ್ ಆಗುತ್ತೆ ಸ್ಟ್ರಕ್ಚರೆಲ್ಲ. ಚೇಂಜ್ ಆಗಿಬಿಟ್ಮೇಲೆ ಅದೇ ಅಪ್ಪರ್ ಎಬೌವ್ ದ ಕ್ರಿಟಿಕಲ್ ರೇಂಜಲ್ಲೇ ಸ್ವಲ್ಪ ಹೊತ್ತು ನೆನೆಸೋದು. ಸೋಕಿಂಗ್ ಅಂತಂದರೆ ಹಾಗೇ ಬಿಡೋದು, ಟೆಂಪ್ರೇಚರ್ನ ಕಮ್ಮಿನೂ ಮಾಡಲ್ಲ ಜಾಸ್ತಿನೂ ಮಾಡಲ್ಲ. ಅಲ್ಲಿ ಅದೇ ಅಪ್ಪರ್ ಕ್ರಿಟಿಕಲ್ ರೇಂಜಲ್ಲೇ ಸ್ವಲ್ಪ ಹೊತ್ತು ಅದನ್ನು ಹಾಗೇ ಬಿಟ್ಟು ಸಫಿಷಿಯೆಂಟ್ ಟೈಮು, ಅದಕ್ಕೆ ಎಷ್ಟೋ ಒಂದು ಟೈಮ್ ಇರುತ್ತೆ, ಆ ಟೈಮ್ ತನಕ ಅದೇ ಟೆಂಪ್ರೇಚರ್ಲಿ, ಆ ಟೆಂಪ್ರೇಚರ್ನ ಜಾಸ್ತಿನೂ ಮಾಡಲ್ಲ
ಆ ಟೆಂಪ್ರೇಚರ್ನ ಕಮ್ಮಿನೂ ಮಾಡಲ್ಲ. ಅದೇ ಟೆಂಪ್ರೇಚರಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಅದನ್ನು ಆಮೇಲೆ ನಾವು ಅದನ್ನು ನಿಧಾನಕ್ಕೆ ಫರ್ನೇಸ್ನ ಆಫ್ ಮಾಡಿಬಿಟ್ಟು ಆ ಫರ್ನೇಸ್ ಒಳಗಡೆ ವಿತಿನ್ ದಿ ಫರ್ನೇಸಲ್ಲೇ ಆ ಟೆಂಪ್ರೇಚರ್ ನಿಧಾನಕ್ಕೆ ಕೂಲ್ ಆಗುತ್ತೆ. ನಾವು ಆ ಮೆಟಲ್ನ ತೆಗೆದು ಎಲ್ಲೂ ಡಿಪ್ ಮಾಡಲ್ಲ, ಏನೂ ಮಾಡಲ್ಲ, ಅಲ್ಲೇ ಬಿಟ್ಬಿಡೋದು, ಫರ್ನೇಸಲ್ಲೇ ಬಿಟ್ಬಿಟ್ಟು ಸ್ವಿಚ್ ಆಫ್ ಮಾಡಿಬಿಡೋದು, ನಿಧಾನಕ್ಕೆ ಕೂಲ್ ಆಗುತ್ತೆ. ಇದು ಪ್ರೋಸೆಸ್ಸು ಕೇಳಿರೋದು. ಇದು ಯಾವ ಪ್ರೋಸೆಸ್ಸು ಅಂತ, ಹಾರ್ಡ್ನಿಂಗಾ, ಟೆಂಪರಿಂಗಾ, ಅನಿಲಿಂಗಾ, ನಾರ್ಮಲೈಸಿಂಗಾ? ದಿ ಆನ್ಸರ್ ಈಸ್, ಇದು ಬೇಕಾದ ಸಲ ನೋಡಿದ್ದೀರ ನೀವು, ಈ ಸಿ ಅನಿಲಿಂಗ್ ಮಾಡಬೇಕಾದ್ರೆ ಟೆಂಪ್ರೇಚರ್ ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ಗೆ ತಗೊಂಡು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅಲ್ಲೇ ಹಂಗೆ ಸ್ವಿಚ್ ಆಫ್ ಮಾಡಿಬಿಡ್ತೀವಿ, ನಿಧಾನಕ್ಕೆ ಕೂಲ್ ಆಗುತ್ತೆ. ಆಮೇಲೆ ಮೆಟೀರಿಯಲ್ಲು ಸಾಫ್ಟ್ ಆಗುತ್ತೆ. ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಅದನ್ನು ಆಲ್ಟ್ರ್ ಮಾಡ್ಕೋಬೋದು ಅಥವಾ ಅದ್ರ ಮೇಲೆ ಬೇರೆ ಆಪ್ರೇಷನ್ಸ್ ಕೂಡ ಮಾಡಬಹುದು. ದ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪ್ರೋಸೆಸ್ if hot steel is cooled slowly? The old structure is retained and it will have fine grains that makes it easily machined. ಪುನಃ ಅದನ್ನೇ ಉಲ್ಟಾ ಪಲ್ಟಾ ಕೇಳಿದ್ದಾನೆ. ಯಾವ ಪ್ರೋಸೆಸ್ಸಲ್ಲಿ, ಈ ಟ್ರೀಟ್ಮೆಂಟ್ ಪ್ರೋಸೆಸ್ಸಲ್ಲಿ ನೀವು ಸ್ಟೀಲ್ನ ಸ್ಲೋ ಆಗಿ ಕೋಲ್ಡ್ ಮಾಡಿದಾಗ ಆ ಸ್ಟ್ರಕ್ಚರೆಲ್ಲ ಫೈನ್ ಗ್ರೈನ್ ಆಗುತ್ತೆ ಮತ್ತು ಅದು ಮಿಷಿನಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದು ಯಾವ ಪ್ರೋಸೆಸ್ಸು ಅಂತ. ಎ ಅನಿಲಿಂಗ್, ಹಾರ್ಡ್ನಿಂಗ್, ಟೆಂಪರಿಂಗ್ ಆ್ಯಂಡ್ ನಾರ್ಮಲೈಸಿಂಗ್. ನಾವು ಲಾಸ್ಟ್ ಕ್ವಶನ್ನೇ ಕೇಳಿದ್ವಿಲ್ವಾ, ಲಾಸ್ಟ್ ಕ್ವಶನ್ನೇ ಉಲ್ಟಾ ಕೇಳಿದ್ದಾನೆ. 18ನೇ ಕ್ವಶನ್ನೇ ಈ ಥರ ತಿರುಗಿಸಿ ಮುರಿಸಿ ಕೇಳ್ತಾ ಇರ್ತಾನೆ. ಅದಕ್ಕೆ ನೀವು ಕ್ವಶನ್ನು 2 ಸಲ 3 ಸಲ ಓದ್ಕೋಬೇಕು ನಿಧಾನಕ್ಕೆ. ಓಕೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ನೋಡಿ, ಅದಕ್ಕೂ ಅನಿಲಿಂಗೇ ಆನ್ಸರು 18ನೇ ಕ್ವಶನ್ಗೂ, ಇದಕ್ಕೂ 19ನೇ ಕ್ವಶನ್ಗೂ ಅನಿಲಿಂಗೇ ಆನ್ಸರು. ಓಕೆ, ಮುಂದಕ್ಕೋಣ. 20ನೇ ಕ್ವಶನು, ವಾಟ್ ಈಸ್ ದ ನೇಮ್ ಆಫ್ ಹಾಟ್ ಸ್ಟೀಲ್ ಕೂಲ್ಡ್ ರ್ಯಾಪಿಡ್ಲಿ ಟು ಫಾರ್ಮ್ ಎ ನ್ಯೂ ಸ್ಟ್ರಕ್ಚರ್? ಪುನಃ ಅಲ್ಲೇ ಕೇಳಿದ್ದಾನೆ. ಏನಪ್ಪ ಅಂತಂದರೆ, ಹಾಟ್ ಸ್ಟೀಲ್ನ ರ್ಯಾಪಿಡಾಗಿ ಕೂಲ್ ಮಾಡಿಬಿಟ್ರೆ, ರ್ಯಾಪಿಡಾಗಿ ಕೂಲ್ ಮಾಡಿದ್ರೆ ಅದರಲ್ಲಿ ಸ್ಟ್ರಕ್ಚರ್ ಎಲ್ಲ ಚೇಂಜಸ್ ಆಗುತ್ತೆ. ರ್ಯಾಪಿಡಾಗಿ ಕೂಲ್ ಮಾಡಿಬಿಟ್ರೆ ಟಕ್ ಅಂತ ಚೇಂಜಸ್ ಆಗುತ್ತೆ. ಅದು ಏನು, ಅದಕ್ಕೆ ಹೆಸರೇನು ಅಂತ. ಫೆರೈಟ್, ಆಸ್ಟನೈಟ್, ಮಾರ್ಟನ್ಸೈಟ್, ಪರ್ಲೈಟ್. ಇಲ್ಲಿ ನೀವು ಸ್ವಲ್ಪ ಓದ್ಕೋಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಗಳು ಬಂದಾಗ ನೀವು ಜ್ಞಾಪಕ ಇಟ್ಕೊಂಡು ನೋಡಬೇಕಾಗುತ್ತೆ ಇದನ್ನು. ಇಲ್ಲಿ ನೋಡಿ, ಫೆರೈಟ್ ಅಂತಂದರೆ 0% ಕಾರ್ಬನ್ನು. ಫೆರೈಟ್ ಅಂತಂದರೆ ಯಾವ ಸ್ಟೀಲಲ್ಲಿ 0% ಕಾರ್ಬನ್ ಇರುತ್ತೆ ಅದನ್ನು ಫೆರೈಟ್ ಅಂತ ಕರಿತೀವಿ. 0% ಅಂತಂದರೆ ನೆಗ್ಲಿಜಿಬಲ್ ಪರ್ಸೆಂಟ್ ಆಫ್ ಕಾರ್ಬನ್ ಇರುತ್ತೆ. ನೆಗ್ಲಿಜಿಬಲ್ ಪರ್ಸೆಂಟ್ ಆಫ್ ಕಾರ್ಬನು, 0 ಅಂದರೆ ಪಕ್ಕಾ 0 ಅಲ್ಲ, ನೆಗ್ಲಿಜಿಬಲ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಇರುತ್ತೆ, ಅಂದರೆ ಆಲ್ಮೋಸ್ಟ್ 0. ಆ 0% ಕಾರ್ಬನ್ ಇರೋದನ್ನು ಫೆರೈಟ್ ಅಂತ ಕರಿತೀವಿ. ಅದನ್ನು ಫೆರೈಟ್ ಅಂತ ಕರಿತೀವಿ. ಇನ್ನು ಹೀಟ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ನಾವು ಹೀಟ್ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಹೀಟ್ ಆಗ್ತಾ ಅದು 723 ಡಿಗ್ರಿ ತಲುಪುತ್ತೆ. ಅದನ್ನು ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ ಅಂತ ಕರಿತೀವಿ. ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ ಅಂತ ಕರಿತೀವಿ. ಆ ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ ದಾಟಿದ ಮೇಲೆ ಅಲ್ಲಿಂದ ಸ್ಟೀಲು ಸ್ಟ್ರಕ್ಚರು, ಅದರಲ್ಲಿರುವಂಥ ಸ್ಟ್ರಕ್ಚರು ಚೇಂಜ್ ಆಗೋಕ್ಕೆ ಶುರು ಆಗುತ್ತೆ. ಸ್ಟ್ರಕ್ಚರು ಚೇಂಜ್ ಆಗೋಕ್ಕೆ ಶುರು ಆಗುತ್ತೆ. ಎಲ್ಲಿ? ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ ತಲುಪಿದ ಮೇಲೆ ಸ್ಟೀಲ್ದು ಸ್ಟ್ರಕ್ಚರು ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ. ಯಾವಾಗ ಅದು ಚೇಂಜ್ ಆಗೋಕ್ಕೆ ಶುರು ಆಗುತ್ತಲ್ಲ, ಆ ಕಂಡೀಷನ್ನ ಆಸ್ಟನೈಟ್ ಅಂತ ಕರೀತಾರೆ. ಚೇಂಜ್ ಆಗೋಕ್ಕೆ ಶುರು ಆಗುತ್ತಲ್ಲ ಅದನ್ನು ಆಸ್ಟನೈಟ್ ಅಂತ ಕರೀತಾರೆ. ಕ್ರಿಟಿಕಲ್ ಟೆಂಪ್ರೇಚರ್, ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ಗೆ ತೊಗೊಂಡೋಗ್ಬಿಟ್ಟು ಅಲ್ಲಿ ತನಕನೂ ಆಗ್ತಲೇ ಇರುತ್ತೆ, ಅದನ್ನು ಆಸ್ಟನೈಟ್ ಅಂತ ಕರೀತಾರೆ. ಆ ಸ್ಟೀಲ್ನ ನಾವು ವಾಪಸ್ ಹೀಟ್ ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ ತನಕ ತೊಗೊಂಡೋಗ್ಬಿಟ್ಟು ಸ್ವಿಚ್ ಆಫ್ ಮಾಡಿಬಿಟ್ಟು ಸ್ಲೋ ಆಗಿ ಕೂಲ್ ಮಾಡಿದ್ರೆ, ಅನಿಲಿಂಗ್ ಮಾಡ್ತೀವಲ್ಲ ಅದು ಸ್ಲೋ ಆಗಿ ಕೂಲ್ ಮಾಡಿದ್ರೆ ಅಲ್ಲಿ ವಾಪಸ್ಸು ಮೊದಲು ಹೆಂಗಿತ್ತೋ ಸ್ಟ್ರಕ್ಚರು ಅದೇ ಸ್ಟ್ರಕ್ಚರ್ಗೆ ಬಂದ್ಬಿಡುತ್ತೆ. ವಾಪಸ್ಸು ಅದೇ ಸ್ಟ್ರಕ್ಚರು ಬಂದ್ಬಿಡುತ್ತೆ ಸ್ಟೀಲ್ ಮೊದಲಿನ ಸ್ಟ್ರಕ್ಚರ್ಗೆ. ಗ್ರೈನ್ಸ್ ಮಾತ್ರ ಫೈನ್ ಆಗಿರುತ್ತೆ, ಬಟ್ ಸ್ಟ್ರಕ್ಚರು ಮೊದಲು ಏನು ಸ್ಟ್ರಕ್ಚರ್ ಇತ್ತೋ ಅದೇ ಸ್ಟ್ರಕ್ಚರ್ ಇರುತ್ತೆ. ಯಾವಾಗ 723 ಡಿಗ್ರಿ ಅಂದರೆ ಲೋಯರ್ ಕ್ರಿಟಿಕಲ್ ಟೆಂಪರೇಚರ್ ಇಂದ ಶುರು ಆಗುತ್ತೆ
ಚೇಂಜಸ್ ಆಗೋಕ್ಕೆ ಅದನ್ನು ಆಸ್ಟನೈಟ್ ಅಂತ ಕರೀತಾರೆ. ಆಸ್ಟನೈಟ್ ಅಂತ ಕರೀತಾರೆ. ಆ ಆಸ್ಟನೈಟ್ ಹಾಗೆ ಲೋಯರ್ ಕ್ರಿಟಿಕಲ್ ಟೆಂಪರೇಚರಿಂದ ನಿಧಾನಕ್ಕೆ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ತನಕ ಹೋಗಿ ಅದನ್ನು ಸಡನ್ನಾಗಿ ತೆಗೆದು ನಾವು ಸ್ಟೀಲ್ನ ಕೂಲ್ ಮಾಡಿಬಿಟ್ರೆ, ರ್ಯಾಪಿಡ್ ಕೂಲ್, ರ್ಯಾಪಿಡ್ ಅಂತಂದರೆ ಫಾಸ್ಟಾಗಿ ಸಡನ್ನಾಗಿ ಕೂಲ್ ಮಾಡಿಬಿಟ್ರೆ ಆಗ ಅಲ್ಲೂ ಸ್ಟ್ರಕ್ಚರ್ ಚೇಂಜ್ ಆಗುತ್ತಲ್ಲ, ಅದನ್ನು ಮಾರ್ಟನ್ಸೈಟ್ ಅಂತ ಕರೀತಾರೆ. ಸೊ ಇಲ್ಲಿ ಕ್ವಶನ್ ಕೇಳಿದ್ರೆ ಅಪ್ಪರ್ ಹಾಟ್ ಸ್ಟೀಲ್ನ ರ್ಯಾಪಿಡಾಗಿ ಕೂಲ್ ಮಾಡಿಬಿಟ್ರೆ ಆವಾಗ ಏನಂತ ಕರೀತಾರೆ ಅಂತ. ರ್ಯಾಪಿಡಾಗಿ ಕೂಲ್ ಮಾಡಲಿಲ್ಲ ಅಂತಂದರೆ ಆವಾಗ ಇರುತ್ತಲ್ಲ ಆ ಕಂಡೀಷನ್ನು ಆಸ್ಟನೈಟು. ರ್ಯಾಪಿಡಾಗಿ ಕೂಲ್ ಮಾಡಿಬಿಟ್ರೆ ಅದನ್ನು ಮಾರ್ಟನ್ಸೈಟು. ಇನ್ನು ಪರ್ಲೈಟ್ ಅಂತಂದರೆ 0.84% ಕಾರ್ಬನ್ ಇರೋವಂಥ ಒಂದು ಸ್ಟೀಲ್ನ ಪರ್ಲೈಟ್ ಅಂತ ಕರೀತಾರೆ. ಸೊ ಆನ್ಸರ್ ನೋಡೋಣ ಯಾವುದು ಅಂತ. ಆನ್ಸರ್ ಈಸ್ ಸಿ. ಗಮನ ಇಟ್ಟು ನೋಡಿ. 723 ಡಿಗ್ರಿ ಸೆಂಟಿಗ್ರೇಡ್ ಲೋಯರ್ ಕ್ರಿಟಿಕಲ್ ಟೆಂಪರೇಚರ್, ಅಲ್ಲಿಂದ ಸ್ಟೀಲ್ದು ಸ್ಟ್ರಕ್ಚರು ಚೇಂಜ್ ಆಗೋದಕ್ಕೆ ಶುರು ಆಗುತ್ತೆ. ಅದನ್ನು ಆಸ್ಟನೈಟ್ ಅಂತ ಕರೀತಾರೆ. ಆ ಚೇಂಜ್ ಆದಮೇಲೆ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ಗೆ ಹೋಗಿ ಪೂರ್ತಿ ಸ್ಟ್ರಕ್ಚರೆಲ್ಲ ಚೇಂಜ್ ಆದಮೇಲೆ ಇಮಿಡಿಯೇಟಾಗಿ ನಾವು ಅದನ್ನು ಕೂಲ್ ಮಾಡಿದ್ರೆ ಸ್ಟ್ರಕ್ಚರ್ ಚೇಂಜ್ ಆಗಿರುತ್ತಲ್ಲ, ಅದೇ ಉಳ್ಕೊಳ್ತಲ್ಲ, ಅದು ಆ ಕಂಡೀಷನ್ನ ಮಾರ್ಟನ್ಸೈಟ್ ಅಂತ ಕರೀತಾರೆ. ದ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪ್ರೋಸೆಸ್ ಟು ಆ್ಯಡ್ ಕಟಿಂಗ್ ಎಬಿಲಿಟಿ ಆ್ಯಂಡ್ ವೇರ್ ರೆಸಿಸ್ಟೆನ್ಸ್ ಆನ್ ಸ್ಟೀಲ್? ಪದೇ ಕೇಳ್ತಾನೆ ಇದ್ದಾನೆ. ಸ್ಟೀಲ್ಗೆ ಕಟಿಂಗ್ ಎಬಿಲಿಟಿ ಕೊಡೋದಕ್ಕೆ ಅಥವಾ ಅದಕ್ಕೆ ವೇರ್ ರೆಸಿಸ್ಟೆನ್ಸ್ ಹಾಳಾಗೋದನ್ನು ತಡೆಯೋದಕ್ಕೆ ಅದಕ್ಕೆ ಒಂದು ಪ್ರೋಸೆಸ್ ಮಾಡ್ತೀವಲ್ಲ, ಅದು ಯಾವ ಪ್ರೋಸೆಸ್ಸು ಅಂತ. ಟೆಂಪರಿಂಗ್, ಅನಿಲಿಂಗ್, ನಾರ್ಮಲೈಸಿಂಗ್, ಹಾರ್ಡ್ನಿಂಗ್. ಎಲ್ರಿಗೂ ಗೊತ್ತು ಹಾರ್ಡ್ನಿಂಗ್. ದಿ ಆನ್ಸರ್ ಈಸ್ ಹಾರ್ಡನಿಂಗ್. Next, what is the process to remove extreme brittleness and induce toughness and shock resistance in steel? ಸ್ಟೀಲಲ್ಲಿ ಅದರಲ್ಲಿರೋಂಥ ಎಕ್ಸ್ಟ್ರೀಮ್ ಬ್ರಿಟಲ್ನೆಸ್ನ ನಾವು ತೆಗೆದುಬಿಟ್ಟು ಅದಕ್ಕೆ ಟಫ್ನೆಸ್ನ ಕೊಡೋದಕ್ಕೆ ಒಂದು ಪ್ರೋಸೆಸ್ ಮಾಡ್ತೀವಿ ಹೀಟ್ ಟ್ರೀಟ್ಮೆಂಟಲ್ಲಿ. ಆ ಪ್ರೋಸೆಸ್ ಹೆಸರು ಏನು? ಈಗ ಲಾಸ್ಟ್ ಕ್ವಶನ್ನು, ಹೀಟ್ ಮಾಡಿ ಅದನ್ನು ರ್ಯಾಪಿಡಾಗಿ ಕೂಲ್ ಮಾಡಿದ್ರೆ ಅದು ಅದಕ್ಕೆ ಒಂದು ಕಟಿಂಗ್ ಎಬಿಲಿಟಿ ಕೊಡಬೇಕು ಅಂತಂದರೆ ಹಾರ್ಡ್ನಿಂಗ್ ಮಾಡಬೇಕು ಅಂತ ಹೇಳಿದ್ವಿ. ನಿಮಗೆ ಜನರಲಾಗಿ ಯಾವಾಗಲೂ ಒಂದು ಮೆಟೀರಿಯಲ್ನ ನಾವು ಹಾರ್ಡ್ನಿಂಗ್ ಮಾಡಿದಾಗ ಅದು ಡೈರೆಕ್ಟಾಗಿ ಕಟಿಂಗ್ ಮಾಡೋದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಕಟಿಂಗ್ ಮೆಟೀರಿಯಲ್ ಆಗಿಬಿಡಲ್ಲ. ಅದು ಕಟಿಂಗ್ ಎಬಿಲಿಟಿ ಇರುತ್ತೆ ಅದಕ್ಕೆ, ಆದರೆ ನಾವು ಕಟಿಂಗ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅದು ಬ್ರಿಟ್ಲ್ ಆಗಿಬಿಟ್ಟಿರುತ್ತೆ. ಹಾರ್ಡ್ನಿಂಗ್ ಆಗಿದ್ದಂಥ ಮೆಟಲು ಬ್ರಿಟ್ಲ್ ಆಗಿಬಿಟ್ಟಿರುತ್ತೆ. ಆ ಬ್ರಿಟಲ್ನೆಸ್ನ ನಾವು ತೆಗೆದಾಕಿ ಅದಕ್ಕೆ ಒಂದು ಟಫ್ನೆಸ್ ಕೊಟ್ಟಾಗ ಮಾತ್ರ ನಾವು ಅದು ಕಟಿಂಗ್ ಟೂಲಾಗಿ ಅದನ್ನು ಯೂಸ್ ಮಾಡ್ಬೋದು. ಇಲ್ಲದೇ ಮುರಿದೋಗುತ್ತೆ. ಬ್ರಿಟಲ್ನೆಸ್ ಜಾಸ್ತಿ ಇದ್ದರೆ ಪಟ್ ಅಂತ ಒಡೆದೋಗುತ್ತೆ. ಸೊ ಅದಕ್ಕೆ ಆ ಎಕ್ಸ್ಟ್ರೀಮ್ ಬ್ರಿಟಲ್ನೆಸ್ನ ರಿಮೂವ್ ಮಾಡಬೇಕು. ಆ ರಿಮೂವ್ ಆಯ್ತಿದ್ದಂಗೆ ಅದಕ್ಕೆ ಟಫ್ನೆಸ್ಸು ಇಂಡ್ಯೂಸ್ ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ ನಾವು? ಹಾರ್ಡ್ನಿಂಗ್ ಅಂದರೆ ಹೀಟ್ ಟ್ರೀಟ್ಮೆಂಟ್ ಮಾಡಿ ಒಂದು ಟೆಂಪ್ರೇಚರ್ಗೆ ತೊಗೊಂಡೋಗಿ ಅದಕ್ಕೆ ಇಮಿಡಿಯೇಟಾಗಿ ರ್ಯಾಪಿಡಾಗಿ ಕೂಲ್ ಮಾಡಿ ಹಾರ್ಡ್ನಿಂಗ್ ಮಾಡಿರ್ತೀವಿ. ಆಲ್ರೆಡಿ ಹಾರ್ಡ್ನಿಂಗ್ ಆಗೋಗಿರುತ್ತೆ. ಪುನಃ ಹಾರ್ಡ್ನಿಂಗ್ ಆಗಿರೋವಂಥ ಮೆಟೀರಿಯಲ್ನೇ ಪುನಃ ವಾಪಸ್ ಹೀಟ್ ಟ್ರೀಟ್ಮೆಂಟ್ ಮಾಡಿ ಅದರಲ್ಲಿರೋವಂಥ ಬ್ರಿಟಲ್ನೆಸ್ನೆಲ್ಲ ರಿಮೂವ್ ಮಾಡ್ತೀವಿ. ಆ ರಿಮೂವ್ ಆಗ್ತಿದ್ದಂಗೆ ಅದಕ್ಕೊಂದು ಟಫ್ನೆಸ್ ಬರುತ್ತೆ. ಆವಾಗ ನಾವು ಅದನ್ನು ಕಟಿಂಗ್ ಟೂಲ್ ಥರ ಯೂಸ್ ಮಾಡ್ತೀವಿ. ಆ ಪ್ರೋಸೆಸ್ ಹೆಸರೇನು ಅಂತ. ಟೆಂಪರಿಂಗ್, ಅನಿಲಿಂಗ್, ನಾರ್ಮಲೈಸಿಂಗ್, ಹಾರ್ಡನಿಂಗ್. ಅನಿಲಿಂಗು, ಹಾರ್ಡ್ನಿಂಗು, ನಾರ್ಮಲೈಸಿಂಗ್ ಎಲ್ಲ ಗೊತ್ತು. ಸೊ ಹಾರ್ಡ್ನಿಂಗ್ ಆದಮೇಲೆ ಬ್ರಿಟಲ್ನೆಸ್ನ ರಿಮೂವ್ ಮಾಡೋಕ್ಕೆ ಅಂತ ಬಂದಾಗ ಟೆಂಪರಿಂಗ್ ಆನ್ಸರು. ದಿ ಆನ್ಸರ್ ಈಸ್ ಎ, ಟೆಂಪರಿಂಗ್. ಮುಂದೋಣ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪ್ರೋಸೆಸ್ ಟು ರಿಲೀವ್ ಸ್ಟ್ರೈನ್ ಆ್ಯಂಡ್ ಸ್ಟ್ರೆಸ್, ಎಲಿಮಿನೇಟ್ ಹಾರ್ಡ್ನೆಸ್ ಆ್ಯಂಡ್ ಇಂಪ್ರೂವ್ ದಿ ಮಷಿನಬಿಲಿಟಿ ಇನ್ ಸ್ಟೀಲ್? ಈ ಕ್ವಶನ್ನು ಈಗಾಗಲೇ ಒಂದು 8ನೇ ಸಲ ರಿಪೀಟ್ ಆಗ್ತಾಯಿದೆ. ಯಾವ ಪ್ರೋಸೆಸ್ಸಲ್ಲಿ ನಾವು ಅದಕ್ಕೆ ಸ್ಟೀಲ್ಗಿರುವಂಥ ಸ್ಟ್ರೆಸ್ಸು ಮತ್ತು ಸ್ಟ್ರೈನ ರಿಲೀವ್ ಮಾಡ್ಬೋದು. ರಿಲೀವ್ ಮಾಡಿದ್ಮೇಲೆ ಅದರಲ್ಲಿರುವಂಥ ಹಾರ್ಡ್ನೆಸ್ ಎಲ್ಲ ಎಲಿಮಿನೇಟ್ ಆಗಿಬಿಡುತ್ತೆ. ಹಾರ್ಡ್ನೆಸ್ ಎಲ್ಲ ಎಲಿಮಿನೇಟ್ ಅಂದರೆ ಹೊರಟೋಗುತ್ತೆ. ಹಾರ್ಡ್ನೆಸ್ ಎಲಿಮಿನೇಟ್ ಆಗ್ತಿದ್ದಂಗೆ ಅದಕ್ಕೆ ಮಿಷನಬಿಲಿಟಿ ಬರುತ್ತೆ, ಇಂಪ್ರೂವ್ ಆಗುತ್ತೆ.
ಮೆಷಿನಬಿಲಿಟಿ ಇಂಪ್ರೂವ್ ಆಗುತ್ತೆ. ಆ ಪ್ರೋಸೆಸ್ ಯಾವುದು? ಟೆಂಪರಿಂಗ್, ಅನಿಲಿಂಗ್, ನಾರ್ಮಲೈಸಿಂಗ್. ದಿ ಆನ್ಸರ್ ಈಸ್ ಸಿ, ನಾರ್ಮಲೈಸಿಂಗ್. ಸಿ, ನಾರ್ಮಲೈಸಿಂಗ್. And what is the process to refine the grain structure of the steel? ಸ್ಟೀಲ್ ಸ್ಟ್ರಕ್ಚರ್ನ ರಿಫೈನ್ ಮಾಡೋದಕ್ಕೆ ಏನು ಪ್ರೋಸೆಸ್ಸು? ಟೆಂಪರಿಂಗ್, ಅನಿಲಿಂಗ್, ನಾರ್ಮಲೈಸಿಂಗ್. ದಿ ಆನ್ಸರ್ ಈಸ್ ಸಿ, ನಾರ್ಮಲೈಸಿಂಗ್. ಸ್ಟ್ರಕ್ಚರ್ನ ರಿಫೈನ್ ಮಾಡೋದಕ್ಕೆ ನಾರ್ಮಲೈಸಿಂಗ್ ಅಂತ ಕರೀತಾರೆ. ಆ್ಯಂಡ್ ವೆನ್ ಈಸ್ ದ ಸ್ಟ್ರಕ್ಚರ್ ಆಫ್ ಸ್ಟೀಲ್ ಕಂಪ್ಲೀಟ್ಲಿ ಚೇಂಜಸ್ ಟು ಆಸ್ಟನೈಟ್? ಯಾವಾಗ ಸ್ಟೀಲ್ ಸ್ಟ್ರಕ್ಚರು ಕಂಪ್ಲೀಟಾಗಿ ಆಸ್ಟನೈಟಾಗಿ ಚೇಂಜಸ್ ಆಗುತ್ತೆ? ಯಾವಾಗ? ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರು, ಲೋಯರ್ ಕ್ರಿಟಿಕಲ್ ಟೆಂಪ್ರೇಚರು, ಕ್ರಿಟಿಕಲ್ ಟೆಂಪ್ರೇಚರು ಆ್ಯಂಡ್ ಕ್ರಿಟಿಕಲ್ ರೇಂಜ್. ಇಷ್ಟು ಕೊಟ್ಟ. ದಿ ಆನ್ಸರ್ ಈಸ್ ಎ, ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್. ನಾನು ಆವಾಗಲೇ ಹೇಳಿದೆ, ಆಸ್ಟನೈಟು ಶುರು ಆಗೋದು 723 ಡಿಗ್ರಿ, ಅಂದರೆ ಲೋಯರ್ ಕ್ರಿಟಿಕಲ್ ಟೆಂಪ್ರೇಚರ್ಲಿ ಚೇಂಜಸ್ ಆಗೋಕ್ಕೆ ಶುರು ಆಗುತ್ತೆ. ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ಗೆ ಹೋದಾಗ ಕಂಪ್ಲೀಟ್ ಆಗುತ್ತೆ ಚೇಂಜಸ್ ಆಗೋದು. ಸ್ಟೀಲ್ ಸ್ಟ್ರಕ್ಚರು ಚೇಂಜ್ ಆಗೋಕ್ಕೆ ಶುರು ಆಗೋದು ಲೋಯರ್ ಕ್ರಿಟಿಕಲ್ ಟೆಂಪ್ರೇಚರ್. ಲೋಯರ್ ಕ್ರಿಟಿಕಲ್ ಟೆಂಪ್ರೇಚರ್ ಅಂದರೆ 723 ಡಿಗ್ರಿ ಸೆಂಟಿಗ್ರೇಡಲ್ಲಿ ಅದನ್ನು ಲೋಯರ್ ಕ್ರಿಟಿಕಲ್ ಟೆಂಪ್ರೇಚರ್ ಅಂತ ಕರಿತೀವಿ. ಅಲ್ಲಿಂದ ಸ್ಟ್ರಕ್ಚರು ಚೇಂಜ್ ಆಗೋಕ್ಕೆ ಶುರು ಆಗುತ್ತೆ. ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ಗೆ ಹೋದ್ಮೇಲೆ ಫುಲ್ ಚೇಂಜ್ ಆಗುತ್ತೆ. ಅದನ್ನು ಆಸ್ಟನೈಟ್ ಕಂಡೀಷನ್ ಅಂತ ಕರಿತೀವಿ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪ್ರೋಸೆಸ್ ಆಫ್ ಸ್ಟೀಲ್ ಬೀಯಿಂಗ್ ಹೀಟೆಡ್ ಟು ರಿಕ್ವೈರ್ಡ್ ಟೆಂಪ್ರೇಚರ್ ಆ್ಯಂಡ್ ಹೆಲ್ಡ್ ಇನ್ ದ ಸೇಮ್ ಟೆಂಪ್ರೇಚರ್ ಫಾರ್ ಎ ಪೀರಿಯಡ್ ಆಫ್ ಟೈಮ್? ಇದು ನೋಡಿ, ಹೀಟ್ ಟ್ರೀಟ್ಮೆಂಟಲ್ಲಿ ಸ್ಟೀಲ್ನ ನಾವು ಒಂದು ರಿಕ್ವೈರ್ಡ್ ಟೆಂಪ್ರೇಚರ್ ತನಕ ತೊಗೊಂಡೋಗಿ ಅದನ್ನು ಅದೇ ಟೆಂಪ್ರೇಚರ್ಲಿ, ಸೇಮ್ ಟೆಂಪ್ರೇಚರ್ಲಿ ಸ್ವಲ್ಪ ಹೊತ್ತು ಇಟ್ಟಿರ್ತೀವಿ. ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಅದನ್ನು ಕೂಲ್ ಮಾಡ್ತೀವಿ. ಸಡನ್ನಾಗಿ ಕೂಲ್ ಮಾಡೋದು ಅಥವಾ ನಿಧಾನಕ್ಕೆ ಕೂಲ್ ಮಾಡೋದು ಎಲ್ಲ ಆಮೇಲೆ. ಬಟ್ ಯಾವ ರಿಕ್ವೈರ್ಡ್ ಟೆಂಪ್ರೇಚರ್ ತೊಗೊಂಡೋಗಿ ಸ್ವಲ್ಪ ಹೊತ್ತು ಅದೇ ಟೆಂಪ್ರೇಚರ್ಲಿ ಇಡ್ತೀವಲ್ಲ, ಅದನ್ನು ಏನಂತ ಕರೀತಾರೆ ಅಂತ? ಸೋಕಿಂಗ್, ಹೀಟಿಂಗ್, ಕ್ವೆಂಚಿಂಗ್, ಹಾರ್ಡನಿಂಗ್. ಏನದು? ನೆನೆಸೋದು. ಆವಾಗಲೇ ಹೇಳಿದ್ನಲ್ಲ, ಈಗ ನೀವು ಇದೆಲ್ಲ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಉನಿ ಹಾಕಲ್ವಾ, ನೆನೆಸಲ್ವಾ, ಅದನ್ನೇ ಸೋಕಿಂಗ್ ಅಂತ ಕರೆಯೋದು. ಇಲ್ಲೂ ಅಷ್ಟೇ, ಆ ಟೆಂಪ್ರೇಚರ್ಲಿ ಸೋಕಿಂಗ್ ಮಾಡೋದು. ಇದನ್ನು ಆನ್ಸರ್ ಈಸ್ ಸೋಕಿಂಗ್. ಮುಂದಿನ ಕ್ವಶನು, ವಾಟ್ ಈಸ್ ದ ಪರ್ಪಸ್ ಆಫ್ ಬ್ರೈನ್ ಸೊಲ್ಯೂಷನ್, ವಾಟರ್, ಆಯಿಲ್ ಆ್ಯಂಡ್ ಏರ್ ಯೂಸ್ಡ್ ಇನ್ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್? ಇದು ಏನು ಪರ್ಪಸ್ಗೆ ಈ ಬ್ರೈನ್ ಸೊಲ್ಯೂಷನ್ ಆಗಲಿ ಅಥವಾ ವಾಟರ್ ಆಗಲಿ, ಆಯಿಲ್ ಆಗಲಿ ಅಥವಾ ಏರ್ ಆಗಲಿ ಯೂಸ್ ಮಾಡ್ತೀವಿ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ಸಲ್ಲಿ? ಏನಕ್ಕೆ? ಸೋಕಿಂಗಿಗೆ ಯೂಸ್ ಮಾಡ್ತೀವ, ಕ್ವೆಂಚಿಂಗಿಗೆ, ಹೀಟಿಂಗಿಗೆ, ಆಸ್ಟನೈಟ್ಗೆ? ದಿ ಆನ್ಸರ್ ಈಸ್ ಬಿ, ಕ್ವೆಂಚಿಂಗ್. ಹೀಟ್ ಆಗಿರೋದನ್ನ ಅದ್ರಲ್ಲಿ ಮುಳುಗಿಸೋದು. ಬ್ರೈನ್ ಸೊಲ್ಯೂಷನ್ ಎಲ್ಲರೂ ಮುಳುಗಿಸೋದು, ವಾಟರ್ ಎಲ್ಲರೂ ಸರಿ ಮುಳುಗಿಸೋದು, ಆಯಿಲ್ ಎಲ್ಲರೂ ಸರಿ ಮುಳುಗಿಸೋದು, ಅಥವಾ ಏರು ಫರ್ನೆಸ್ಸಿಂದ ತೆಗೆದು ಆಚೆ ಇಟ್ಬಿಡೋದು. ಅದು ಏರಲ್ಲಿ ಇಟ್ಟಂಗೆ ತಾನೆ ಈ ಟ್ರೀಟ್ಮೆಂಟಲ್ಲಿ. ಸೊ ಅಂದರೆ ಒಂದು ತೆಗೆದು ಅದನ್ನು ಮುಳುಗಿಸೋದು, ಅದನ್ನು ಕ್ವೆಂಚಿಂಗ್ ಅಂತ ಕರೀತಾರೆ. ನೆಕ್ಸ್ಟ್, ವಾಟ್ ಕ್ವೆಂಚಿಂಗ್ ಮೀಡಿಯಾ ಈಸ್ ಯೂಸ್ಡ್ ಫಾರ್ ಸ್ಪೆಷಲ್ ಅಲಾಯ್ ಸ್ಟೀಲ್? ಈ ವಾಟ್ರು, ಆಯಿಲು, ಬ್ರೈನ್ ಸೊಲ್ಯೂಷನ್ನು ಅಥವಾ ಏರು ಅಂತ ಏನು ಹೇಳಿದ್ವಲ್ಲ, ಅದೆಲ್ಲ ಕ್ವೆಂಚಿಂಗ್ ಮೀಡಿಯಾಗಳು. ಇದರಲ್ಲಿ ಸ್ಪೆಷಲ್ ಅಲಾಯ್ ಸ್ಟೀಲ್ನ ಕ್ವೆಂಚ್ ಮಾಡೋಕ್ಕೆ ಯಾವ ಕ್ವೆಂಚಿಂಗ್ ಮೀಡಿಯಾನ ಯೂಸ್ ಮಾಡ್ತೀವಿ? ಅಂದರೆ ಸ್ಪೆಷಲ್ ಅಲಾಯ್ನ ಹೀಟ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಹೀಟ್ ಮಾಡಿಬಿಟ್ಟು ಯಾವ ಥರ ಮುಳುಗಿಸ್ತೀವಿ ಅಂತ? ಬ್ರೈನ್ ಸೊಲ್ಯೂಷನ್ನ, ಆಯಿಲ, ಬರೀ ವಾಟ್ರಾ ಅಥವಾ ಏರಲ್ಲಿ ಹಂಗೆ ಇಟ್ಬಿಡ್ತೀವ ಅಂತ? ಬ್ರೈನ್ ಸೊಲ್ಯೂಷನ್, ವಾಟರ್, ಆಯಿಲ್ ಆ್ಯಂಡ್ ಏರ್. ದಿ ಆನ್ಸರ್ ಈಸ್ ಡಿ, ಏರ್. ಸ್ಪೆಷಲ್ ಅಲಾಯ್ ಸ್ಟೀಲ್ನ ಏರಲ್ಲಿ ಇಡ್ತೀವಿ. 29ನೇ ಕ್ವಶನು, ವಾಟ್ ಈಸ್ ದ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಆಫ್ ರೀಹೀಟಿಂಗ್ ದಿ ಹಾರ್ಡನ್ ಸ್ಟೀಲ್ ಟು ಎ ಟೆಂಪ್ರೇಚರ್ ಬಿಲೋ 400 ಡಿಗ್ರಿ ಸೆಂಟಿಗ್ರೇಡ್ ಫಾಲೋಡ್ ಬೈ ಕೂಲಿಂಗ್? ನೋಡಿ, ಇಲ್ಲಿ ಹೀಟ್ ಟ್ರೀಟ್ಮೆಂಟ್ದು ಒಂದು ಪ್ರೋಸೆಸ್ದು ಏನು ಹೆಸರು ಅಂತ. ವಾಟ್ ಈಸ್ ದ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್? ಒಂದು ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಮಾಡ್ತೀವಲ್ಲ, ಏನಪ್ಪ ಮಾಡ್ತೀವಿ? ರೀಹೀಟಿಂಗ್ ದಿ ಹಾರ್ಡನ್ ಸ್ಟೀಲ್, ಅಂದರೆ ಹಾರ್ಡ್ನಿಂಗ್ ಆಗಿರುತ್ತಲ್ಲ ಸ್ಟೀಲು,
ಹಾರ್ಡ್ನಿಂಗ್ ಆಗಬೇಕಾದ್ರೆ ಅದನ್ನು ಹೀಟ್ ಮಾಡಿ ಹಾರ್ಡ್ನಿಂಗ್ ಮಾಡಿರ್ತೀವಿ, ಕೂಲ್ ಮಾಡಿರ್ತೀವಿ. ಪುನಃ ಕೂಲ್ ಮಾಡಿದಾಗ ಅದು ಹಾರ್ಡ್ನಿಂಗ್ ಆಗಿರುತ್ತೆ. ಅದನ್ನು ಪುನಃ ರೀಹೀಟ್ ಮಾಡಿ ಎಲ್ಲಿ ತನಕ 400 ಡಿಗ್ರಿಯಿಂದ ಕೆಳಕ್ಕೇನೆ, ಅಪ್ ಟು 400 ಡಿಗ್ರಿ ಅಷ್ಟೇ, ಅದಕ್ಕಿಂತ ಮೇಲೆ ತೊಗೊಂಡೋಗಲ್ಲ. 400 ಡಿಗ್ರಿ ಒಳಗಡೆ ಅದನ್ನು ಪುನಃ ಹೀಟ್ ಮಾಡಿ ಇಮಿಡಿಯೇಟಾಗಿ ಕೂಲ್ ಮಾಡ್ತೀವಿ. ಈ ಪ್ರೋಸೆಸ್ನ ಏನು ಅಂತ ಕರಿತೀರಿ? ಏನದು? ಟೆಂಪರಿಂಗ್, ಹಾರ್ಡ್ನಿಂಗ್, ಅನಿಲಿಂಗ್, ನಾರ್ಮಲೈಸಿಂಗ್. ಇಲ್ಲಿ ನೋಡಿ, ನಾವು ಅನಲೈಸ್ ಮಾಡಬೇಕು. ಈಗ ಆಲ್ರೆಡಿ ಕ್ವಶನಲ್ಲಿ ಹಾರ್ಡ್ ಆ್ಯಂಡ್ ಸ್ಟೀಲ್ ಅಂತ ಕೇಳಿದ್ದಾನೆ. ಹಾರ್ಡ್ ಆ್ಯಂಡ್ ಸ್ಟೀಲ್, ಹಾರ್ಡ್ನಿಂಗ್ ಆಗಿರುವಂಥ ಸ್ಟೀಲ್ನ ರೀಹೀಟ್ ಮಾಡೋದು ಅಂತ ಕೇಳಿದ್ದಾನೆ. ಸೊ ಆನ್ಸರ್ ಬಿ, ಹಾರ್ಡ್ನಿಂಗು ರೂಲ್ಡ್ ಔಟ್ ಅಲ್ಲ. ಅನಿಲಿಂಗ್, ಇಲ್ಲಿ ಏನು ಕೇಳಿದ್ದಾನೆ ಅವನು? ಅನಿಲಿಂಗಲ್ಲಿ ನಾವು ಫಾಲೋಡ್ ಬೈ ಕೂಲಿಂಗ್ ಅಂದರೆ ಅಲ್ಲೇ ಇಟ್ಬಿಟ್ಟಿರ್ತೀವಿ, ನಿಧಾನಕ್ಕೆ ಸ್ಲೋಲಿ ಕೂಲ್ ಮಾಡ್ತೀವಿ, ಫರ್ನೆಸ್ ಒಳಗಡೆ ಅಲ್ವಾ? ಸೊ ಅದು ಅನಿಲಿಂಗ್ ಅಲ್ಲ. ಇನ್ನು ನಾರ್ಮಲೈಸಿಂಗು ತೆಗೆದು ಅದನ್ನು ಹೀಟ್ ಆಗಿರೋದನ್ನು ಫರ್ನೆಸ್ಸಿಂದ ಏರಲ್ಲಿ ಇಟ್ಬಿಟ್ಟಿರ್ತೀವಿ. ಸೊ ಅದು ಅಲ್ಲ. ಇಲ್ಲಿ ಇನ್ನು ಮುಖ್ಯದು ಉಳ್ಕೊಂಡಿದೆ ಯಾವುದು? ದಿ ಆನ್ಸರ್ ಈಸ್ ಎ, ಟೆಂಪರಿಂಗ್. ಹಾರ್ಡ್ನಿಂಗ್ ಆಗಿರೋ ಸ್ಟೀಲ್ನ ಫಸ್ಟು ಒಂದು ಸ್ಟೀಲ್ನ ನಾವು ಹಾರ್ಡ್ನಿಂಗ್ ಮಾಡಿ 723 ಡಿಗ್ರಿ ಸೆಂಟಿಗ್ರೇಡ್ ಲೋಯರ್ ಕ್ರಿಟಿಕಲ್ ಟೆಂಪರೇಚರಿಂದ ಸ್ಟ್ರಕ್ಚರು ಚೇಂಜ್ ಆಗೋಕ್ಕೆ ಶುರುವಾಗಿ ಅಪ್ಪರ್ ಕ್ರಿಟಿಕಲ್ ಟೆಂಪರೇಚರ್ ತನಕ ಹೋಗಿ ಅಲ್ಲಿ ಫುಲ್ ಚೇಂಜ್ ಆಗುತ್ತೆ. ಅದನ್ನು ಆಸ್ಟ್ರನೈಟ್ ಅಂತ ಕರೀತಾರೆ. ಅಲ್ಲಿ ಚೇಂಜ್ ಆದ ತಕ್ಷಣ ಅದನ್ನು ತೆಗೆದು ರ್ಯಾಪಿಡ್ ಕೂಲಿಂಗ್ ಮಾಡ್ತೀವಿ. ಸಡನ್ನಾಗಿ ತೆಗೆದು ಅದನ್ನು ಆಯಿಲಲ್ಲೋ ಅಥವಾ ಬ್ರೈನ್ ಸೊಲ್ಯೂಷನಲ್ಲೋ ಯಾತಲ್ಲೋ ಸಡನ್ನಾಗಿ ಕ್ವಿಂಚ್ ಮಾಡಿ ಅದನ್ನು ಹಾರ್ಡ್ನಿಂಗ್ ಮಾಡ್ತೀವಿ. ಹಾರ್ಡ್ನಿಂಗ್ ಮಾಡಿದ್ದು ಆವಾಗ ಅದರಲ್ಲಿ ಬ್ರಿಟಲ್ನೆಸ್ ಇರುತ್ತೆ. ಆ ಬ್ರಿಟಲ್ನೆಸ್ ಇಟ್ಕೊಂಡು ನಾವು ಅದರಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಆ ಬ್ರಿಟಲ್ನೆಸ್ನ ನಾವು ತೆಗಿಬೇಕಾಗುತ್ತೆ. ಆವಾಗ ನಾವು ಆ ಹಾರ್ಡ್ನಿಂಗ್ ಆಗಿರೋವಂಥ ಸ್ಟೀಲ್ನ ಪುನಃ ಹೀಟ್ ಮಾಡ್ತೀವಿ. ಪುನಃ ಎಲ್ಲಿ ತನಕ ಹೀಟ್ ಮಾಡ್ತೀವಪ್ಪ ಅಂದರೆ 400 ಡಿಗ್ರಿ ಒಳಗಡೆ ಅದನ್ನು ಹೀಟ್ ಮಾಡಿ ವಾಪಸ್ಸು ಸೇಮ್ ಹಾರ್ಡ್ನಿಂಗ್ ಮಾಡುವಾಗ ಏನು ಮಾಡುವ ಅದನ್ನೇ ಮಾಡ್ತೀವಿ. ಆವಾಗ ಅದರಲ್ಲಿದ್ದಂಥ ಬ್ರಿಟಲ್ನೆಸ್ಸು ಹೋಗಿ ಅದಕ್ಕೊಂದು ಟಫ್ನೆಸ್ಸು ಬರುತ್ತೆ. ಅದನ್ನು ಟೆಂಪರಿಂಗ್ ಅಂತ ಕರೀತಾರೆ. ಇನ್ನು ವಾಟ್ ಈಸ್ ದ ಪರ್ಪಸ್ ಆಫ್ ಅನಿಲಿಂಗ್? ಪುನಃ ಅದೇ ಕೇಳ್ತಾನೆ. ಅನಿಲಿಂಗ್ದು ಪರ್ಪಸ್ ಏನು? ಟು ರಿಲೀವ್ ದಿ ಇಂಟರ್ನಲ್ ಸ್ಟ್ರೆಸ್, ಟು ಆ್ಯಡ್ ಕಟಿಂಗ್ ಎಬಿಲಿಟಿ, ಟು ರಿಫೈನ್ ದಿ ಗ್ರೈನ್ ಸ್ಟ್ರಕ್ಚರ್ ಆಫ್ ದ ಸ್ಟೀಲ್, ಟು ಇನ್ಕ್ರೀಸ್ ವೇರ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಮಾಡಬೇಕಾದ್ರೆ ನಮಗೆ ಹಾರ್ಡ್ನಿಂಗ್ ಆಗಬೇಕು ಅಲ್ವಾ? ಸೊ ದಿ ಆನ್ಸರ್ ಈಸ್ ಎ, ರಿಲೀವ್ ದಿ ಇಂಟರ್ನಲ್ ಸ್ಟ್ರೆಸ್. ಇಲ್ಲಿ ನೋಡಿ, ಟು ರಿಲೀವ್ ದಿ ಇಂಟರ್ನಲ್ ಸ್ಟ್ರೆಸ್ ಅಂದರೆ ಅನಿಲಿಂಗ್. ರಿಫೈನ್ ದಿ ಗ್ರೈನ್ ಸ್ಟ್ರಕ್ಚರ್ ಆಫ್ ದಿ ಸ್ಟೀಲ್ ಅಂತಂದರೆ ನಾರ್ಮಲೈಸಿಂಗು. ಕಟಿಂಗ್ ಎಬಿಲಿಟಿ ಆ್ಯಡ್ ಮಾಡಬೇಕು ಅಂತಂದರೆ ಹಾರ್ಡ್ನಿಂಗು. ಟು ಇನ್ಕ್ರೀಸ್ ವೇರ್ ರೆಸಿಸ್ಟೆನ್ಸು ಹಾರ್ಡ್ನಿಂಗೇ. ಸೊ ದಿ ಆನ್ಸರ್ ಈಸ್ ಟು ರಿಲೀವ್ ದಿ ಇಂಟರ್ನಲ್ ಸ್ಟ್ರೆಸ್. Next question. What is the process of removing the internal defect or to refine the structure of steel component? ಇಂಟರ್ನಲ್ ಡಿಫೆಕ್ಟ್ಸ್ನ ರಿಫೈನ್ ಮಾಡೋಕ್ಕೆ, ಸ್ಟ್ರಕ್ಚರ್ ಇಂಟರ್ನಲ್ ಡಿಫೆಕ್ಟ್ಸ್ ಇರುತ್ತಲ್ಲ ಆ ಸ್ಟ್ರಕ್ಚರಲ್ಲಿ ಅದನ್ನು ರಿಫೈನ್ ಮಾಡೋದಕ್ಕೆ ಯಾವ ಪ್ರೋಸೆಸ್ಸು ಅಂತ ಕರಿತೀವಿ? ಅನಿಲಿಂಗ್ ಆಫ್ ಸ್ಟೀಲ್, ನಾರ್ಮಲೈಸಿಂಗ್, ಹಾರ್ಡ್ನಿಂಗ್ ಸ್ಟೀಲ್. ದಿ ಆನ್ಸರ್ ಈಸ್ ನಾರ್ಮಲ್. ಒಳಗಡೆ ಇರೋ ಸ್ಟ್ರಕ್ಚರ್ನ ರಿಫೈನ್ ಮಾಡೋದಕ್ಕೆ ಅದನ್ನು ನಾರ್ಮಲೈಸಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವೆಶನ್. ವಿಚ್ ಕೀ ಈಸ್ ಯೂಸ್ಡ್ ಫಾರ್ ಟ್ರಾನ್ಸ್ಮಿಟಿಂಗ್ ಲೈಟ್ ಟಾರ್ಕ್? ಲೈಟ್ ಟಾರ್ಕ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಯಾವ ಕೀ ಯೂಸ್ ಮಾಡ್ತೀವಿ? ಸ್ಯಾಡಲ್ ಕೀ, ವುಡ್ರಫ್ ಕೀ, ಜಿಬೆಟ್ ಕೀ, ಫೆದರ್ ಕೀ. ಯಾವುದು? ದಿ ಆನ್ಸರ್ ಈಸ್ ವುಡ್ರಫ್ ಕೀ. ಲೈಟ್ ಟಾರ್ಕ್ ಅಂದರೆ ತುಂಬ ಪವರ್ಫುಲ್ ಅಲ್ಲದೆ ಇರೋವಂಥದ್ದು ಲೈಟ್ ಟಾರ್ಕನ್ನು ನಾವು ಟ್ರಾನ್ಸ್ಮಿಟ್ ಮಾಡೋದು ವುಡ್ರಫ್ ಕೀ ಯೂಸ್ ಮಾಡಿಬಿಟ್ಟು. ನೆಕ್ಸ್ಟ್. ಆ್ಯಂಡ್ ವಿಚ್ ಕೀ ಈಸ್ ಯೂಸ್ಡ್ ಫಾರ್ ವೆರಿ ಹೈ ಟಾರ್ಕ್ ಆಫ್ ಇಂಪ್ಯಾಕ್ಟ್ ಟೈಪ್ ಟು ಟ್ರಾನ್ಸ್ಮಿಟ್ ಇನ್ ಬೋತ್ ಡೈರೆಕ್ಷನ್ ಆಫ್ ರೊಟೇಷನ್? ಯಾವ ಕೀನಪ್ಪ? ರೌಂಡ್ ಕೀ, ಡ್ಯಾಡಲ್ ಕೀ, ವುಡ್ರಫ್ ಕೀ ಆ್ಯಂಡ್ ಟ್ಯಾಂಜೆನ್ಷಿಯಲ್ ಕೀ. ದಿ ಆನ್ಸರ್ ಈಸ್ ಟ್ಯಾಂಜೆನ್ಷಿಯಲ್ ಕೀ. ಎರಡು ಸೈಡು, ಎರಡು ಡೈರೆಕ್ಷನಲ್ಲಿ ರೊಟೇಟ್ ಆಗಬೇಕಾದಾಗ ಟ್ಯಾಂಜೆನ್ಷಿಯಲ್ ಕೀನ ಯೂಸ್ ಮಾಡ್ತಾರೆ. ನೆಕ್ಸ್ಟ್. ವೈ ಗ್ರೂವ್ಸ್ ಆರ್ ಪ್ರೊವೈಡೆಡ್ ಆನ್ ದಿ ಸರ್ಫೇಸ್ ಆಫ್ ದ ಲ್ಯಾಪಿಂಗ್ ಪ್ಲೇಟ್?
ಮತ್ತು ಲ್ಯಾಪಿಂಗ್ ಪ್ಲೇಟ್ ಮೇಲೆ ಗ್ರೂಸ್ನ ಯಾಕೆ ಕೊಟ್ಟಿರ್ತಾನೆ? ಯಾಕೆ ಗ್ರೂಸ್ ಇರುತ್ತೆ ಪ್ರೊವೈಡ್ ಮಾಡಿರ್ತಾನೆ ಅಂದರೆ ಟು ಅಲೋ ಎಕ್ಸ್ಪಾನ್ಷನ್, ಟು ಪ್ರೊವೈಡ್ ಕ್ಲಿಯರೆನ್ಸ್, ಟು ರಿಟೈನ್ ದಿ ಅಬ್ರೇಸಿವ್, ಟು ಪರ್ಮಿಟ್ ಮೈನರ್ ಅಡ್ಜಸ್ಟ್ಮೆಂಟ್. ಅಲ್ಲ, ಆನ್ಸರ್ ಇಸ್ ಸಿ, ಟು ರಿಟೈನ್ ದಿ ಅಬ್ರೇಸಿವ್ನ ರಿಟೈನ್ ಮಾಡೋದಕ್ಕೆ ಗ್ರೂಸು. ನೆಕ್ಸ್ಟ್ ಕ್ವಶನ್, ಫೈಂಡ್ ಔಟ್ ದಿ ಹೈಟ್ ಆಫ್ ಸ್ಲಿಪ್ ಗೇಜ್. ಇಲ್ಲೊಂದು ಕ್ವಶನ್ ಇದೆ, ಇದು ನೀವು ಫಾರ್ಮುಲಾ ಹಾಕ್ಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ. 4 ಆನ್ಸರ್ ಇದೆ, ಇದರಲ್ಲಿ ಕರೆಕ್ಟ್ ಆನ್ಸರು ಬಿ ಬರುತ್ತೆ. ಇದು ಫಾರ್ಮುಲಾ ಹಾಕ್ಕೊಂಡು ನೀವು ಕಂಡುಹಿಡ್ಕೋಬೇಕು, ಆಯಿತಾ? ಹೈಟ್ ಅಂದರೆ ಅದು ಸ್ಲಿಪ್ ಗೇಜಸ್ಸು ಅಂತ ಹೇಳ್ತೀವಿ, ಅದನ್ನು ನಾವು ಕಂಡುಹಿಡ್ಕೋಬೇಕು. ಹಾಗೆ ನೆಕ್ಸ್ಟ್ ಕ್ವಶನ್, ವೈ ಸ್ಲಾಟ್ಸ್ ಆರ್ ಪ್ರೊವೈಡೆಡ್ ಇನ್ ದಿ ಅಡ್ಜಸ್ಟಬಲ್ ರಿಂಗ್ ಲ್ಯಾಪ್. ಪುನಃ ವಾಪಸ್ಸು ಬಂದ. ಅಡ್ಜಸ್ಟಬಲ್ ರಿಂಗ್ ಲ್ಯಾಪಲ್ಲಿ ಸ್ಲಾಟ್ಸನ್ನ ಯಾಕೆ ಕೊಟ್ಟಿರ್ತಾನೆ? ಫಾರ್ ಲೂಬ್ರಿಕೇಷನ್, ಪರ್ಮಿಟ್ ಕ್ಲಿಯರೆನ್ಸ್, ಟು ರಿಟೈನ್ ಲ್ಯಾಪಿಂಗ್ ಕಾಂಪೌಂಡ್, ಪರ್ಮಿಟ್ ಫೀಡಿಂಗ್ ಆಫ್ ಲ್ಯಾಪಿಂಗ್ ಕಾಂಪೌಂಡ್. ಆನ್ಸರ್ ಈಸ್ ಸಿ, ಟು ರಿಟೈನ್ ಲ್ಯಾಪಿಂಗ್ ಕಾಂಪೌಂಡ್. ಸ್ಲಾಟ್ಸ್ಗಳು, ಗ್ರೂಗಳು ರಿಟೈನ್ ಮಾಡೋಕ್ಕೆ, ಲ್ಯಾಪಿಂಗ್ ಕಾಂಪೌಂಡ್ನ ರಿಟೈನ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್, ವಾಟ್ ಈಸ್ ದಿ ಎಫೆಕ್ಟ್ ಆಫ್ ಎಕ್ಸೆಸಿವ್ ಅಪ್ಲಿಕೇಶನ್ ಆಫ್ ಅಬ್ರೇಸಿವ್ ಕಾಂಪೌಂಡ್ ಇನ್ ಲ್ಯಾಪಿಂಗ್ ಆಪರೇಷನ್? ಅಬ್ರೇಸಿವ್ ಕಾಂಪೌಂಡು ಜಾಸ್ತಿ ಆದರೆ ಏನಾಗುತ್ತೆ ಅಂತ, ಏನು ಎಫೆಕ್ಟ್ ಆಗುತ್ತೆ ಅಂತ? ಡೆವಲಪಿಂಗ್ ಇನ್ಯಾಕ್ಯುರಸೀಸ್, ಬ್ರೈಟ್ ಸ್ಪಾಟ್ ವಿಲ್ ಬಿ ವಿಸಿಬಲ್, ಅಬ್ಸ್ಟ್ರಕ್ಟ್ಸ್ ಕಾಂಪೌಂಡ್ ಮೂಮೆಂಟ್, ಲ್ಯಾಪಿಂಗ್ ಕಾಂಪೌಂಡ್ ವಿಲ್ ಬಿ ಸ್ಟಿಕ್ಕಿ. ಆನ್ಸರ್ ಈಸ್ ಎ, ಡೆವಲಪಿಂಗ್ ಇನ್ಯಾಕ್ಯುರಸೀಸ್. ಇನ್ಯಾಕ್ಯುರಸೀಸ್ ಶುರು ಆಗುತ್ತೆ. ಇನ್ಯಾಕ್ಯುರಸಿ ಅಂದ್ರೇನು? ಆ್ಯಕ್ಯುರೇಟಾಗಿ ಇಲ್ಲದೆ ಇರೋದು. ಆ್ಯಕ್ಯುರೇಟ್ ಮಾಡೋಕ್ಕೆ ನಾವು ಲ್ಯಾಪಿಂಗ್ ಮಾಡೋದು, ಆ್ಯಕ್ಯುರೇಸಿ ತರೋದಕ್ಕೆ ನಾವು ಲ್ಯಾಪಿಂಗ್ ಮಾಡೋದು. ನೀವು ಅದರಲ್ಲಿ ಓವರ್ ಕಾಂಪೌಂಡ್ನ ಹಾಕ್ಕೊಂಡು ಮಾಡಿದಾಗ ಆ್ಯಕ್ಯುರೇಸಿ ಬರೋದಿಲ್ಲ, ಅಲ್ಲಿ ಇನ್ಯಾಕ್ಯುರಸಿ ಆಗಿಬಿಡುತ್ತೆ. ಆ್ಯಕ್ಯುರೇಟಾಗಿ ಮಾಡೋಕ್ಕೆ ಅಂತ ಹೋದರೆ ಅದು ಉಲ್ಟಾಗ್ಬಿಡುತ್ತೆ, ಅದನ್ನು ಇನ್ಯಾಕ್ಯುರಸಿ ಅಂತ ಕರೀತಾರೆ. ಸೊ ಡೆವಲಪಿಂಗ್ ಇನ್ಯಾಕ್ಯುರಸೀಸ್ ಇಸ್ ದಿ ಆನ್ಸರ್. ನೆಕ್ಸ್ಟ್, ವಾಟ್ ಈಸ್ ಕಾಸ್ಡ್ ಇಫ್ ದ ಲ್ಯಾಪ್ ಈಸ್ ಹಾರ್ಡರ್ ದ್ಯಾನ್ ದಿ ವರ್ಕ್ ಪೀಸ್? ಆ ಲ್ಯಾಪು ವರ್ಕ್ ಪೀಸ್ಗಿಂತ ಹಾರ್ಡ್ನಿಂಗ್ ಆಗಿಬಿಟ್ರೆ, ಜಾಸ್ತಿ ಹಾರ್ಡ್ ಆಗಿದ್ದರೆ ಏನಾಗುತ್ತೆ? ವರ್ಕ್ ಪೀಸ್ ವಿಲ್ ಕಟ್ ದ ಲ್ಯಾಪ್, accuracy can't be obtained, lap will cut the workpiece, lapping operation leaves high spots. Answer is A, workpiece will cut the lap. ಯಾವಾಗ ನೀವು ಲ್ಯಾಪು ಹಾರ್ಡರ್ ಆಗುತ್ತೋ ವರ್ಕ್ ಪೀಸ್ಗಿಂತ, ಆವಾಗ ವರ್ಕ್ ಪೀಸೇ ಲ್ಯಾಪ್ನ ಕಟ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ನೆಕ್ಸ್ಟ್, ವೈ ಹೋಲ್ಸ್ ಪ್ರೊವೈಡೆಡ್ ಇನ್ ರಿಂಗ್ ಟೈಪ್ ಲ್ಯಾಪ್? ರಿಂಗ್ ಟೈಪ್ ಲ್ಯಾಪಲ್ಲಿ ಹೋಲ್ಸನ್ನ ಪ್ರೊವೈಡ್ ಮಾಡಿದ್ದಾನಲ್ಲ, ಯಾಕೆ? ಲೂಬ್ರಿಕೇಷನ್, ರಿಮೂವಲ್ ಆಫ್ ಹೀಟ್, ಹೋಲ್ಡ್ ಲ್ಯಾಪ್ ಕಾಂಪೌಂಡ್, ಇನ್ಕ್ರೀಸ್ ದಿ ಎಫಿಷಿಯನ್ಸಿ. ಆನ್ಸರ್ ಇಸ್ ಸಿ, ಹೋಲ್ಡ್ ಲ್ಯಾಪ್ ಕಾಂಪೌಂಡ್. ಲ್ಯಾಪ್ ಕಾಂಪೌಂಡನ್ನ ಹೋಲ್ಡ್ ಮಾಡೋದಕ್ಕೆ ಅಲ್ಲಿ ಹೋಲ್ಡ್ ಮಾಡಿದ್ದಾನೆ ರಿಂಗ್ ಟೈಪ್ ಲ್ಯಾಪಲ್ಲಿ. ಇನ್ನೊಂದು ಕ್ವಶನ್ ಇದೆ, ಹೌ ದಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸ್ಟೀಲ್ ಲೈಕ್ ಸ್ಟ್ರೆಂತ್, ಟಫ್ನೆಸ್, ಡಕ್ಟೈಲ್ ಆರ್ ಅಫೆಕ್ಟೆಡ್? ಈ ಸ್ಟೀಲ್ಗೆ ಪ್ರಾಪರ್ಟೀಸ್ ಇರುತ್ತೆ, ಫಿಸಿಕಲ್ ಪ್ರಾಪರ್ಟಿ ಮತ್ತು ಮೆಕ್ಯಾನಿಕಲ್ ಪ್ರಾಪರ್ಟಿ ಅಂತ. ಈ ಮೆಕ್ಯಾನಿಕಲ್ ಪ್ರಾಪರ್ಟಿಲಿ ಸ್ಟ್ರೆಂತು ಮತ್ತು ಅದರ ಟಫ್ನೆಸ್ಸು ಮತ್ತು ಡಕ್ಟಿಲಿಟಿ ಎಲ್ಲ ಎಫೆಕ್ಟ್ ಆಗುತ್ತಲ್ಲ. ಹೇಗೆ ಎಫೆಕ್ಟ್ ಆಗುತ್ತೆ ಅಂದರೆ, ಸ್ಟ್ರೆಂತು ಕಮ್ಮಿ ಇದ್ದಿದ್ದು ಜಾಸ್ತಿ ಆಗುತ್ತೆ, ಟಫ್ನೆಸ್ಸು ಇಲ್ಲದೆ ಇರೋದು ಟಫ್ನೆಸ್ ಬರುತ್ತೆ, ಡಕ್ಟೈಲ್ ಆಗಿರೋದು ಹಾರ್ಡ್ ಆಗುತ್ತೆ, ಅಥವಾ ಹಾರ್ಡ್ ಆಗಿರೋದು ಡಕ್ಟೈಲ್ ಆಗುತ್ತೆ. ಸೊ ಅದೆಲ್ಲ ಎಫೆಕ್ಟ್ ಅಲ್ವಾ? ಸೊ ಅದು ಹೇಗೆ ಚೇಂಜಸ್ ಆಗುತ್ತೆ ಅಂತ, ಬೈ ಟೆಂಪರಿಂಗ್, ಬೈ ಹಾರ್ಡ್ನಿಂಗ್, ಬೈ ಅನಿಲಿಂಗ್, ಬೈ ನಾರ್ಮಲೈಸಿಂಗ್. ಹೇಗಪ್ಪ ಇದರಲ್ಲಿ ಸ್ಟ್ರೆಂತು, ಟಫ್ನೆಸ್ಸು, ಡಕ್ಟಿಲಿಟಿ ಯಾವಾಗ ಎಫೆಕ್ಟ್ ಆಗುತ್ತೆ ಅಂದರೆ, ಆನ್ಸರ್ ಈಸ್ ಬಿ, ಬೈ ಹಾರ್ಡ್ನಿಂಗ್. ಹಾರ್ಡ್ನಿಂಗ್ ಮಾಡುವಾಗ ಅದು ಎಫೆಕ್ಟ್ ಆಗುತ್ತೆ. ಸ್ಟ್ರೆಂತು ಇಲ್ಲದಿರೋ ಸ್ಟ್ರೆಂತ್ ಬರುತ್ತೆ, ಟಫ್ನೆಸ್ಸು ಬಂದುಬಿಟ್ಟಿರುತ್ತೆ, ಡಕ್ಟಿಲಿಟಿ ಎಲ್ಲ ಹೊರಟೋಗಿರುತ್ತೆ. ಸೊ ಟಫ್ನೆಸ್ ಹೋಗ್ಬಿಟ್ಟು ನಮಗೆ ಇದಾಗ್ಬಿಟ್ಟಿರುತ್ತೆ, ಏನು ಬ್ರಿಟ್ಲ್ ಆಗಿಬಿಟ್ಟಿರುತ್ತೆ. ಸೊ ಇದೆಲ್ಲ ಎಫೆಕ್ಟ್ ಇವೆಲ್ಲ ಒಂಥರ ಎಫೆಕ್ಟೇ ಅಲ್ವಾ? ಸೊ ಯಾವಾಗ ಅಂದರೆ ಬೈ
ಹಾರ್ಡ್ನಿಂಗಲ್ಲಿ. ಸೊ ಇವತ್ತಿಗೆ ಇಷ್ಟು ಕ್ವಶನ್ಸ್ಗಳು ಸಾಕು. ಪುನಃ ನಾಳೆ ನಿಮ್ಮ ಮುಂದೆ ಇನ್ನಷ್ಟು ಕ್ವಶನ್ಸ್ಗಳನ್ನ ತೊಗೊಂಡು ಹಾಜರಾಗ್ತೀನಿ. ನೀವು ನನ್ನ ಜೊತೆ ಇಷ್ಟೋ ತನಕ ಇದ್ದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್.